ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಹಬ್ಬ ಇದ್ದಿದ್ದು ಹುಗ್ಗಿ, ರಾಜ್ಯದಲ್ಲಿ ಘೋಷಣೆಗಳ ಸುಗ್ಗಿ. ಏನಪ್ಪಾ ಅಂದ್ರೆ ಒಬ್ಬೊಬ್ಬರು ಬಂದಾಗ್ಲೂ ಇನ್ನೊಂದು ಘೋಷಣೆಯನ್ನ ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಇದು ಒಂದು ರೀತಿಯಲ್ಲಿ ಪ್ರಿಡಿಕ್ಟೇಬಲ್ ಇತ್ತು. ಪ್ರಿಯಾಂಕಾ ಗಾಂಧಿ ಬರ್ತಾರೆ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತ ಒಂದು ಕಲ್ಯಾಣ ಯೋಜನೆಯ ಘೋಷಣೆ ಆಗ್ಬಿಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಅದರಂತೆಯೇ ಆಯಿತು. ಘೋಷಣೆ ಓಕೆ, ಬಟ್ ಇದ್ರ ಜೊತೆ ಬರೋಂಥ ಎಕನಾಮಿಕ್ಸನ್ನು ಯಾರು ಮಾತಾಡ್ತಾರೆ? ನಾವೊಂದಷ್ಟು ನಂಬರ್ಗಳನ್ನ ತಂದಿದ್ದೀವಿ. ರಾಜ್ಯದ ಆರ್ಥಿಕ ಸ್ಥಿತಿ ಯಾವ ರೀತಿ ಪ್ರಭಾವಕ್ಕೆ ಒಳಗಾಗುತ್ತೆ ಈ ಘೋಷಣೆಗಳು ಅನುಷ್ಠಾನಗೊಂಡ್ರೆ ಅನ್ನೋದು ಒಂದು ವಿಷಯ. ಆ ಚರ್ಚೆಯ ವಿಷಯ ಘೋಷಣೆ ಸುಗ್ಗಿ. ಇನ್ನು ಕೆಂಪಣ್ಣ ಅವರು, ಕೆರಳಿದ ಕೆಂಪಣ್ಣ ಇವತ್ತು ಹೊರಗೆ ಬಂದು ದಾಖಲೆ ಕೊಡು ಅಂತ ಕೇಳ್ತಿದ್ರಲ್ಲ, ತಗೊಳ್ಳಿ ಇವಾಗ ಒಂದು ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀನಿ, 18ನೇ ತಾರೀಕು ಪ್ರತಿಭಟನೆ, ಡೆಡ್ಲೈನ್ ಬೇರೆ, ದುಡ್ಡು ಕೊಡಬೇಕು, ಇನ್ನು ಇದೆಲ್ಲ ಮಾಡಲಿಲ್ಲ ಅಂದರೆ ಇನ್ನು 30 ದಿನದಲ್ಲಿ ಮತ್ತೊಂದಷ್ಟು ಬಿಡ್ತೀನಿ. ಇದನ್ನು ನಾವು ಪ್ರಾಮಾಣಿಕತೆ ಅನ್ಬೇಕಾ, ಬ್ಲ್ಯಾಕ್ ಮೇಲ್ ಅನ್ಬೇಕಾ? ಸರ್ಕಾರ ವಿಪಕ್ಷ ಯಾವುದು ಇದರಲ್ಲಿ ಸ್ಪೇರ್ಡ್ ಇಲ್ಲ. ಎಲ್ಲ ಶಾಸಕರು ಎಲ್ಲ ಪಕ್ಷದವರು ಇದ್ದಾರೆ ಪಟ್ಟಿನಲ್ಲಿ ಅನ್ನೋ ಆ ಮಾತನ್ನ ಹೇಳೋದ್ರ ಮೂಲಕ ಕಾಂಗ್ರೆಸ್ ಇದರ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಏನಾದ್ರು ಮುಂದಾಗಿದ್ರೆ ಒಂದು ರೀತಿಯಲ್ಲಿ ಸದ್ಯಕ್ಕೆ ಸ್ಲೋ ಡೌನ್ ಮಾಡಬೇಕಾಗಿದೆ. ಆ ರೀತಿಯ ಪರಿಸ್ಥಿತಿ. ಅದು ಎರಡನೇ ಚರ್ಚೆಯ ವಿಷಯ. ಈ ಎರಡು ಚರ್ಚೆಯ ವಿಷಯಗಳ ಹೆಡ್ಲೈನ್ಸ್ ಟು ದ ಪಾಯಿಂಟ್. ರಾಜ್ಯದಲ್ಲಿ ಚುನಾವಣೆ ಘೋಷಣೆಗಳ ಸುಗ್ಗಿ. ಗೃಹ ಜ್ಯೋತಿ ನಂತರ ಗೃಹಲಕ್ಷ್ಮಿ ಯೋಜನೆ ಘೋಷಣೆ. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ. 40% ಸರ್ಕಾರ ಗುಂಡಿಮಯ, ರಸ್ತೆ ಹಗರಣ ಹಿಡಿದು ಪ್ರಿಯಾಂಕಾ ವಾಗ್ದಾಳಿ. ಪ್ರಿಯಾಂಕಾ ಮಾತಿಗೆ ವ್ಯಂಗ್ಯ ಮತ್ತು ಹೋಲಿಕೆ ಜೊತೆ ಬಿಜೆಪಿ ತಿರುಗೇಟು. ಕೆರಳಿದ ಕೆಂಪಣ್ಣರಿಂದ ಸುದ್ದಿಗೋಷ್ಠಿ. ಹಿಂಜರಿಯಲ್ಲ, 30 ದಿನದಲ್ಲಿ ದಾಖಲೆ ಸಮೇತ ಭ್ರಷ್ಟಾಚಾರ ಸಾಬೀತು. ಲಂಚ ಪಡೆದವರು ರಸೀದಿ ಕೊಡಲ್ಲ. ನಮ್ಮ ಹೇಳಿಕೆ ಸಮರ್ಥನೆಗೆ ಬೇಕಾದ ದಾಖಲೆ ಇದೆ. 22 ಶಾಸಕರಿಗೂ 222 ಶಾಸಕರಿಗೂ ಕೊಟ್ಟಿದ್ದೇವೆ. ಈ ಚರ್ಚೆ ವಿಷಯಗಳ ಪ್ರಮುಖ ಪ್ರಶ್ನೆಗಳು, ಈ ಚರ್ಚೆ ವಿಷಯಗಳ ಚೌಕಟ್ಟನ್ನ ನಿರ್ಮಿಸೋ 4 ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಚುನಾವಣೆ ಗೆಲ್ಲುವ ಹತಾಶೆಯಲ್ಲಿ ಮಾಡ್ತಿರೋ ಘೋಷಣೆಗಳು ನಿಜಕ್ಕೂ ಜಾರಿಗೆ ಬರುತ್ತಾ? ಎಲ್ಲರೂ ಮಾಡ್ತಾರೆ. ಆಮ್ ಆದ್ಮಿ ಪಕ್ಷನೂ ಮಾಡಿದ್ರು, ಬಹುಶಃ ಬಿಜೆಪಿನೂ ಮಾಡ್ಬಿಡ್ತಾರೆ ಅನ್ನೋ ಮುಂಬರೋ ದಿನಗಳಲ್ಲಿ. ಈಗ ಕಾಂಗ್ರೆಸ್ ಮಾಡ್ತಿದೆ. ಇನ್ನು JDS ಪಂಚರತ್ನ, ಕಾಂಗ್ರೆಸ್ ಪಂಚಘೋಷ, ಬಿಜೆಪಿ ಬಜೆಟ್ ಭರವಸೆ. ಜನ ಯಾರನ್ನ ನಂಬಬೇಕು? ಬಜೆಟ್ನಲ್ಲಿ ಬಿಜೆಪಿ ಕೂಡ ಒಂದು ಮಾಡುತ್ತೆ. ಈಗಾಗಲೇ ನಮಗೆ ಗೊತ್ತಿದೆ, 1,800 ರೂಪಾಯಿ ಇದೇ ರೀತಿಯ ಗೃಹಲಕ್ಷ್ಮಿನೇ. ಬಟ್ ಅವರು ಅದಕ್ಕೆ ಬೇರೆ ಲಕ್ಷ್ಮಿ ಹೆಸರು ಕೊಡ್ಬೋದೇನೋ, ಬಟ್ ಅವರು ಅದನ್ನ ಬಜೆಟಲ್ಲಿ ಇಟ್ಕೊಂಡಿದ್ದಾರೆ. ಇದು ನಮಗೆ ಗೊತ್ತಿದೆ. ಅಂದರೆ ಯಾರನ್ನ ಚೆಕ್ಮೇಟ್ ಮಾಡಿದ್ರು, ಯಾರು ಮುಂಚೆನೇ ಹೇಳ್ಬಿಟ್ರೆ ಶ್ರೇಯಸ್ಸು ಕೀರ್ತಿ ಸಿಗತ್ತೆ, ಈ ರೀತಿಯ ಲೆಕ್ಕಾಚಾರಗಳು ಇದೆ. ಇನ್ನು ಮಾನನಷ್ಟ ಮೊಕದ್ದಮೆ ಹಾಕೋ ಮೂಲಕ ಜೇನ್ಗೂಡ್ಗೆ ಕಲ್ಲೊಡೆದ್ರ ಸಚಿವರು. ಈಗ ಅವ್ರು ಹೇಳ್ತಿದ್ದಾರೆ 13 ಜನ ಶಾಸಕರು, 4 ರಿಂದ 5 ಜನ ಸಚಿವರು, ಇವ್ರ ಜೊತೆ ಆದಂಥ ವಹಿವಾಟಿನ ದಾಖಲೆಗಳು, ಸಾಕ್ಷ್ಯಾಧಾರಗಳು ಇದೆ ನಮ್ಮ ಹತ್ರ ಅಂತ. ಇದೆ ಅಂತ ಹೇಳಿ ಸುಮ್ಮನಾದ್ರೆ ಅದು ಹೇಗೆ ಪರಿಗಣನೆಗೆ ಬರುತ್ತೆ? ಒತ್ತಡ ತಂತ್ರ ಅಂತನ ಅಥವಾ ಬ್ಲ್ಯಾಕ್ ಮೇಲ್ ಅಂತನ? ಇದ್ರೆ ಬಿಡುಗಡೆ ಮಾಡಬೇಕು, ಇಲ್ಲ ಅಂದ್ರೆ ಇಟ್ಕೊಂಡು ಸುಮ್ಮನಿರ್ಬೇಕು. ಇದೇ ಬಿಟ್ಬಿಡ್ತೀವಿ ನೋಡಿ. ಇದನ್ನ ಯಾವ ರೀತಿನಲ್ಲಿ ನಾವು ನೋಡ್ಬೋದು ಅನ್ನೋ ಪ್ರಶ್ನೆ ಇರುತ್ತೆ. ಇನ್ನು ಆರೋಪಗಳ ನಡುವೆ ಬೇಡಿಕೆಗಳನ್ನಿಟ್ಟ ಗುತ್ತಿಗೆದಾರರಿಗೆ ಸ್ಪಂದಿಸುತ್ತಾ ಸರ್ಕಾರ. ಎರಡನೇ ಚರ್ಚೆ ಮಾಡೋ ಸಂದರ್ಭದಲ್ಲಿ ಅವ್ರು ಏನೇನು ಬೇಡಿಕೆಗಳು ಇಟ್ಟಿದ್ದಾರೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ಘೋಷಣೆಯ ಸುಗ್ಗಿ ಅನ್ನೋ ಚರ್ಚೆ ವಿಷಯದಲ್ಲಿ ನನ್ನ ಜೊತೆ ಇರ್ತಾರೆ ಮೋಹನ್ ವಿಶ್ವ ಅವರು ಬಿಜೆಪಿಯ ವಕ್ತಾರರು ಅಲ್ಲದೆ ಅವರೇ CA ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್. ಹಂಗಾಗಿ ಈ ನಂಬರ್ಸ್ಗಳ ಬಗ್ಗೆ ನೀವು ಪಕ್ಷ ಭೇದ ಇಲ್ಲದೆ ಮಾತಾಡ್ಬೇಕಪ್ಪ ಇವತ್ತು ಮೋಹನ್ ಅವರು. ಅಲ್ಲ, ಅವ್ರು ಹೇಳಿದ್ರು ಅಂದ ತಕ್ಷಣ ನೀವು ಇದಾಗಲ್ಲ ಅನ್ನೋದು ಸರಿಯಲ್ಲ. ಯಾಕಂದ್ರೆ ನಾಳೆ ನೀವು ಹೇಳಿದ್ರು ನಿಮ್ಮನ್ನೇ ಕರೆದು ಮಾತಾಡ್ತೀವಿ. ರಮೇಶ್ ಬಾಬು ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಇನ್ನು ಪ್ರತಾಪ್ ಕಣಗಾಲ್ ಅವರು ಕೆಲವೇ ನಿಮಿಷಗಳಲ್ಲಿ ಜಾಯ್ನ್ ಆಗೋರಿದ್ದಾರೆ. ನಾನು ಅವ್ರು ಬಂದ ಮೇಲೆ ಮಾತಾಡ್ತೀನಿ. ಈ ಗೃಹ ಜ್ಯೋತಿ ಅನ್ನೋದು ಏನು ಮಾಡಿದ್ರಲ್ಲ, 200 ಯೂನಿಟ್ ಫ್ರೀ ಕೊಟ್ಬಿಡ್ತೀವಿ ಅಂದ್ರೆ ಎಲ್ಲರ ಮನೆಗೆ ಸಂತೋಷ. ಅವನಪ್ಪ, ನಮಗೇನಿದೆ, ಬಿಲ್ ಕಮ್ಮಿ ಆಗುತ್ತೆ ಅಂದರೆ ವೈ ನಾಟ್. ಆದರೆ ಲೆಕ್ಕಾಚಾರ ಈ ರೀತಿ ಬರುತ್ತೆ. 200 ಯೂನಿಟ್ ಪ್ರತಿ ತಿಂಗಳಿಗೆ ನೀವು ಫ್ರೀ ಕೊಡ್ತೀರಿ ಅನ್ನೋದಾದ್ರೆ ಅದು 700 ರೂಪಾಯಿ ತನಕ ಖರ್ಚು ಬರುತ್ತೆ.
200 ಯೂನಿಟ್ ಮೇಲ್ಗಡೆ ಯಾವ ಮನೆಯಲ್ಲಿ ಉಪಯೋಗಿಸ್ತಾರೆ ಅವರ ಕ್ಯಾಲ್ಕುಲೇಷನ್ ಏನಿದೆ ಅಂದರೆ ₹8.15 ಪ್ರತಿ ಯೂನಿಟ್ಗೆ. ಅಲ್ಲಿವರೆಗೂ ₹7 ಚಿಲ್ಲರೆ ಇರುತ್ತೆ, ಅದು ₹7 ಇರುವಂಥದ್ದು 200 ಯೂನಿಟ್ಗಿಂತ ಜಾಸ್ತಿ ಉಪಯೋಗಿಸಿದಾಗ ₹8.15 ಪ್ರತಿ ಯೂನಿಟ್ಗಾಗುತ್ತೆ. ಇಲ್ಲಿ ನಾವೊಂದು ₹700 ಅಂತ ಇಟ್ಕೊಂಡ್ರು ಪ್ರತಿ ತಿಂಗಳಿಗೆ ಒಂದು 1,002 ಕೋಟಿ ಮನೆ ಅಂತ ಇಟ್ಕೊಳ್ಳೋಣ, 1,400 ಕೋಟಿ ಪ್ರತಿ ತಿಂಗಳಿಗೆ, ವರ್ಷಕ್ಕೆ 16,800 ಕೋಟಿ. ಬೇಸಿಕ್ ಕ್ಯಾಲ್ಕುಲೇಷನ್. ಇದು 5 ವರ್ಷಕ್ಕೆ ತಗೊಂಡಾಗ ಹತ್ತತ್ರ 1,00,000 ಕೋಟಿ ಬರುತ್ತೆ. ಬೇರೆ ಪ್ರಶ್ನೆ. ಇವತ್ತು ಗೃಹಲಕ್ಷ್ಮಿನಲ್ಲಿ ಏನಾಗುತ್ತೆ, ₹2,000 1.5 ಕೋಟಿ ಮನೆಗಳಲ್ಲಿರುವಂಥ ಗೃಹಿಣಿಯರಿಗೆ, 1.5 ಕೋಟಿ ಮನೆಗಳಲ್ಲಿರುವಂಥ ಗೃಹಿಣಿಯರಿಗೆ ₹2,000, ಅಲ್ಲಿಗೆ ಅರೌಂಡ್ 3,000 crores ಪ್ರತಿ ತಿಂಗಳು, 36,000 ಕೋಟಿ ಪ್ರತಿ ವರ್ಷ, ಅರೌಂಡ್ 1.8 lakh crore 5 ವರ್ಷಕ್ಕೆ. ಈ ಸಂದರ್ಭದಲ್ಲಿ ನಾನು ನೋಡಿದೆ, ಇದೆಲ್ಲ ಕಲ್ಯಾಣ ಸ್ಕೀಮ್ಗಳಲ್ವಾ, ಸಮಾಜ ಕಲ್ಯಾಣ ಇಲಾಖೆಗೆ ಎಷ್ಟಪ್ಪ ಕೊಡ್ತಾರೆ ಆನ್ ಆನ್ ಆವ್ರೇಜ್ ಬಜೆಟ್ ಅಲೋಕೇಶನ್? ಅಲ್ಲಿ ನಮಗೆ ಗೊತ್ತಾಗುತ್ತೆ 26-27,000 ಕೋಟಿ ದಾಟ್ಲೇ ಇಲ್ಲ ಅವರು. ಆದರೆ ಇಲ್ಲಿ ನೋಡಿದ್ರೆ ಈ ಥರ ಇದೆ. ನಾನು ಕೇಳೋ ಪ್ರಶ್ನೆ ಬಹಳ ಸಿಂಪಲ್ ಇದೆ. ಒಂದು ಕಡೆ ರೆವಿನ್ಯೂನ ಕಡಿಮೆ ಮಾಡ್ಕೊಳ್ಳೋ ಅಂತ ಘೋಷಣೆ ಕೂಡ ಮಾಡಿದ್ದೀರಿ. ನಾವು ಬರೀ ರೆವಿನ್ಯೂ ಅಂತ ನೋಡೋದಿಲ್ಲ. ಅಫ್ಕೋರ್ಸ್ ನಮಗೆ ಜನರ ಬಗ್ಗೆ ಕಾಳಜಿ ಇದೆ, ಅಫ್ಕೋರ್ಸ್ ಸಿಗಬೇಕು ಜನರಿಗೆ ರಿಯಾಯಿತಿ. ತೆರಿಗೆ ಕಟ್ತಾ ಇಲ್ವಾ ನಾವು? ಸಿಗಬೇಕು ನಮಗೆ, ಆದರೆ ಅಟ್ ವಾಟ್ ಕಾಸ್ಟ್? ಯಾಕಪ್ಪ ನಮಗೆ ಭಯ ಅಂದರೆ, ಈ ಕಡೆ ಶ್ರೀಲಂಕಾ ನೋಡಿ, ಆ ಕಡೆ ಪಾಕಿಸ್ತಾನ ನೋಡಿ, ಏನಾಗ್ತಿದೆ ಅಲ್ಲಿ. ಆರ್ಥಿಕ ವ್ಯವಸ್ಥೆಯ ಒಂದು ರೀತಿಯಲ್ಲಿ ದುರಾಡಳಿತದ ಪರಿಣಾಮ ಅಲ್ಲಿ ನಾವು ನೋಡ್ತಿದ್ದೀವಿ. ದುರಾಡಳಿತ ಅನ್ನೋದು ಯಾಕೆ ಆಯಿತು ಅಂದರೆ, ಅದು ಕೋವಿಡ್ ಕೂಡ ಒಂದು ಕಾರಣ, ಪರಿಸ್ಥಿತಿಗಳು ನಿರ್ಮಾಣ ಆಗೋಯ್ತು, ಅದು ಬೇರೆ ಪ್ರಶ್ನೆ. ಆದರೆ ನಿಯಂತ್ರಣ ಅನ್ನೋದು ತಪ್ಪು ಬಿಟ್ಟರೆ ಆರ್ಥಿಕ ವ್ಯವಸ್ಥೆನಲ್ಲಿ ಹೇಗೆಲ್ಲ ಆಗ್ಬೋದು ಒಂದು ದೇಶದಲ್ಲಿ ಪರಿಸ್ಥಿತಿ ಅನ್ನೋದಕ್ಕೆ ಉದಾಹರಣೆಗಳು ನಮ್ಮ ಅಕ್ಕಪಕ್ಕ ಇದ್ದಾವೆ. ನಾವು ಚುನಾವಣೆ ಗೆಲ್ಲೋ ಒಂದು ಭರದಲ್ಲಿ ಏನೇನು ಮಾಡ್ತಿದ್ದೀವಿ ಅನ್ನೋದನ್ನು ನಮಗೆ ನಾವು ಕೇಳ್ಕೋಬೇಕಾಗುತ್ತೆ. ರಮೇಶ್ ಬಾಬು ಅವರೇ, ನಿಮ್ಮಿಂದನೇ ಶುರು ಮಾಡೋಣ ಸರ್. ಕಲ್ಯಾಣ ವಿತ್ ಯು ಸರ್. ತೆರಿಗೆಗೆ ಒಂದು ಬೆಲೆ ಕಟ್ಟಬೇಕು, ನೀವು ಉಚಿತವಾಗಿ ಒಂದಷ್ಟು ಸೇವೆಗಳನ್ನ ಕೊಡ್ತಿದ್ರಿ, ಸಂಪೂರ್ಣವಾಗಿ ವಿತ್ ಯು ಸರ್. ಬಟ್ ಇಟ್ ಕಮ್ಸ್ ಅಟ್ ಅ ಕಾಸ್ಟ್ ಸರ್. ನೀವು ಒಂದು ಕಡೆ ನಿಮ್ಮ ಆದಾಯದ ಮಾರ್ಗಗಳನ್ನ ಕಡಿಮೆ ಮಾಡ್ಕೊಳ್ತಿದ್ದೀರಿ ಬೈ ಸೇಯಿಂಗ್ 200 ಯೂನಿಟ್ಸ್ ಫ್ರೀ. ಇನ್ನೊಂದು ಕಡೆ ಹೇಳ್ತಿದ್ದೀರಿ ವಿಲ್ ಆಲ್ಸೋ ಸ್ಪೆಂಡ್ ಆ್ಯಂಡ್ ಸೆಂಡ್ ಮನಿ ಡೈರೆಕ್ಟ್ ಟು ದಿ ಅಕೌಂಟ್, ₹2,000 ಪ್ರತಿ ಗೃಹಿಣಿ ಸರ್. ಅಂದರೆ ಇದು ನೋಡಿ ಸರ್, ಇಲ್ಲಿ ಸಮತೋಲನ ಅನ್ನೋದು ಹೆಂಗೆ ಅಲ್ಲಾಡೋಯ್ತು ಅಂತ ಪ್ಲೀಸ್. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಬಂದ ದಿನದಿಂದ ಇಲ್ಲಿವರೆಗೂ ಸಹ ಯಾವತ್ತೂ ಸಹ ತನ್ನ ಸೈದ್ಧಾಂತಿಕ ವಿಚಾರಗಳು, ಐಡಿಯಾಲಜಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲ. ಇವತ್ತು ದಮನಿತರ ಪರವಾಗಿ, ಅದು ಮಹಿಳೆಯರಿರ್ಬೋದು, ಶೋಷಿತ ವರ್ಗ ಇರ್ಬೋದು, ಮತ್ತೊಂದು ವರ್ಗ ಇರ್ಬೋದು, ಯಾರು ಕೆಳವರ್ಗದ ಜನ ಇದ್ದಾರೆ ಅವರಿಗೆ ಧ್ವನಿಯಾಗೋ ನಿಟ್ಟಿನಲ್ಲಿ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡ್ಕೊಂಡು ಬಂದಿದೆ. ನೀವು ಇವತ್ತೇನು ಪ್ರಶ್ನೆಯನ್ನು ಎತ್ತಿದ್ದೀರಾ, ಇದೇ ಪ್ರಶ್ನೆ ದೇವರಾಜ ಅರಸುರವರು ಉಳುವವನಿಗೆ ಭೂಮಿ ಅಂತ ಘೋಷಣೆ ಮಾಡಿದಂಥ ಸಂದರ್ಭದಲ್ಲೂ ಸಹ ಯಾರು ಬಂಡವಾಳಶಾಹಿಗಳಿದ್ರೋ, ಯಾರು ಭೂಮಾಲೀಕರಿದ್ರೋ, ಇದಕ್ಕಿನ್ನ ದೊಡ್ಡ ಮಟ್ಟದಕ್ಕೆ ಹೋಗೋಣ ಅವತ್ತು ಸಹ ಎತ್ತಿದ್ರು. ಅದನ್ನೆಲ್ಲ ಓವರ್ಕಮ್ ಮಾಡಿ ಕ್ರಾಂತಿಕಾರಿಕ ಬದಲಾವಣೆಯನ್ನು ತಂದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತೆ. ಇವತ್ತು ಲಕ್ಷಾಂತರ ಮಂದಿ ರೈತರು ಇವತ್ತೇನಾದರೂ ಭೂಮಾಲೀಕರಿಗೆ ಅಥವಾ ಭೂ ಒಡೆತನದ ಮೂಲಕ ತನ್ನ ಭೂಮಿಯನ್ನು ತಾನೇ ಉಳುಮೆ ಮಾಡಿಕೊಂಡು ಕುಟುಂಬಗಳು ಸರ್ವೈವ್ ಆಗಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ, ದೇವರಾಜ ಅರಸುರವರ ನಾಯಕತ್ವದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ. ಮುಂದುವರೆದು ಸನ್ಮಾನ್ಯ ಎಸ್ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಾವು 200 ಯೂನಿಟ್ ವಿದ್ಯುತ್ ಉಚಿತ ಕೊಡೋ ಬಗ್ಗೆ ಚರ್ಚೆ ಮಾಡ್ತಿದ್ದೀರಾ. ಇಡೀ ರೈತರಿಗೆ ಕರ್ನಾಟಕದಲ್ಲಿ ಉಚಿತ ವಿದ್ಯುತ್ತನ್ನಂಥ ನೀರಾವರಿಗೆ ಕೊಟ್ಟಂಥ ಕೀರ್ತಿ ಬಂಗಾರಪ್ಪನವರ ನಾಯಕತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತೆ. ಆವತ್ತು ಸಹ ಸಾವಿರಾರು ಕೋಟಿ ಇದೇ ಥರದ ಚರ್ಚೆ ಬಂತು. ಏನೋ ಟ್ಯಾಕ್ಸ್ ಮನಿ ವೇಸ್ಟ್ ಮಾಡಿಬಿಡ್ತಾರೆ, ಅದು ಈ ಥರದ ಚರ್ಚೆ ಸ್ವಾಭಾವಿಕ. ಆದರೆ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ತನ್ನ ಐಡಿಯಾಲಜಿಯಿಂದ ಹಿಂದೆ ಹೋದಂಥ ಪ್ರಶ್ನೆ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಅನ್ನಭಾಗ್ಯವನ್ನು ಕೊಟ್ಟಂಥ ಸಂದರ್ಭದಲ್ಲೂ ಸಹ ಇದೇ ಥರದ ಮಾತುಗಳು ಬಂತು. ಇವತ್ತು 3-3.5 ಕೋಟಿ ಜನ, ಕರ್ನಾಟಕದ ಜನ ಅನ್ನಭಾಗ್ಯದ ಲಾಭವನ್ನು ಪಡ್ಕೋತಾ ಇದ್ದಾರೆ. ಅದನ್ನು ಸಹ ನಾವು ನೋಡಿದ್ದೇವೆ. ಇವತ್ತು ಏನು ತಾವು ಅಂಕಿಅಂಶ ಕೊಡ್ತಾ ಇದ್ದೀರಾ, ಸುಮಾರು 50,000 ಕೋಟಿ ರೂಪಾಯಿಗಳು ಬಡ್ಜೆಟ್ ಮುಖಾಂತರ ವಾರ್ಷಿಕವಾಗಿ ವರ್ಷಕ್ಕೆ ಜಾಸ್ತಿ ಆಗ್ಬೋದು ಅಂತ ಅಂದ್ಬಿಟ್ಟು ಚರ್ಚೆ ಆಗ್ತಾ ಇದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ವಾರ್ಷಿಕವಾಗಿ 50,000 ಕೋಟಿ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸರ್ಕಾರ ಸಂಪನ್ಮೂಲಗಳನ್ನ ಯಾವ ರೀತಿ ಕ್ರೋಢೀಕರಣ ಮಾಡಬೇಕು ಮತ್ತು ಯಾವ ರೀತಿ ಸದುಪಯೋಗ ಆಗಬೇಕು ಅನ್ನೋ ಪ್ರಶ್ನೆ ಇದೆ.
ಇದಕ್ಕೆ ಸರಿಯಾದಂಥ ಉತ್ತರವನ್ನು ಸರ್ಕಾರ ಕೊಡುತ್ತೆ. ಈಗಾಗಲೇ ಸುಮಾರು 13 ಬಡ್ಜೆಟ್ಗಳನ್ನು ಕೊಟ್ಟಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹ ಈ ಯೋಜನೆಗಳಿಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಏನಿದ್ದಾರೆ, ಇದರ ಆಗು ಹೋಗುಗಳನ್ನೆಲ್ಲ ಚರ್ಚೆ ಮಾಡಿ ಒಂದು ಸೂಕ್ತವಾದ ನಿರ್ಧಾರವನ್ನು ತಗೊಂಡಿದ್ದಾರೆ. ಇವತ್ತು ಸ್ವಾಭಾವಿಕವಾಗಿ ರೆಸಿಡೆನ್ಷಿಯಲ್ ಅಂದರೆ ಗೃಹ ಬಳಕೆ ಮಾಡುವಂಥ ವಿದ್ಯುತ್ತು ಅಪ್ ಟು 200 ಯೂನಿಟ್. ಸ್ವಾಭಾವಿಕವಾಗಿ ನಮಗಿರ್ತಕ್ಕಂಥ ಒಂದು ಮಾಹಿತಿ, ರಾಜ್ಯದಲ್ಲಿ ಸುಮಾರು 50-60 ಯೂನಿಟ್ಟಿಂದ 150-160 ಯೂನಿಟ್ವರೆಗೆ ಯಾರು ಮಧ್ಯಮ ವರ್ಗ ಅಥವಾ ಕೆಳವರ್ಗದ ಜನರು ತಿಂಗಳಿಗೆ ಯೂನಿಟ್ನ ಉಪಯೋಗಿಸೋಂಥದ್ದು. ನೀವು ಎಲ್ಲರೂ 200 ಅವರೇಜ್ ತಗೋತಾರೆ ಅಂತಲ್ಲ, ಅಥವಾ ಎಲ್ಲರೂ 100 ಮಾಡ್ತಾರೆ ಅಂತಲ್ಲ. ಅವರೇಜ್ 200 ತೊಗೊಂಡಾಗ ಅದು 100-120 ಆಜುಬಾಜಲ್ಲಿ ನಿಲ್ಬೋದು. ಹಾಗಾಗಿ ಪ್ರಶ್ನೆ ಇರ್ತಕ್ಕಂಥದ್ದು ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ನಿರ್ದೇಶಕ ತತ್ವಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರಗಳು ಇಂತಹ ಜನಪರ ಕಾರ್ಯಕ್ರಮಗಳನ್ನ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸಂವಿಧಾನದಲ್ಲೇ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ನಿಲುವನ್ನು ತಗೊಂಡಿದೆ. ಇವತ್ತು ಏನು ಕರ್ನಾಟಕದಲ್ಲಿ ಇವತ್ತು ಮಹಿಳೆಯರಿರ್ಬೋದು ಅಥವಾ ಶೋಷಿತ ವರ್ಗದವರಿರ್ಬೋದು, ಬೆಲೆ ಏರಿಕೆಯಿಂದ ಬೇರೆ ಬೇರೆ ಕಾರಣಕ್ಕೆ ಇವತ್ತು ಮನೆಗಳನ್ನ ನಡೆಸುವಂಥ ಸ್ಥಿತಿ ಭಾಳ ಕಷ್ಟದಾಯಕವಾಗಿದೆ. ಅವರ ಮಕ್ಕಳ ವಿದ್ಯಾಭ್ಯಾಸದ ವಿಚಾರ ಇರ್ಬೋದು, ಒಂದು ಸಿಲಿಂಡರ್ನ ಪರ್ಚೇಸ್ ಮಾಡುವಂಥ ವಿಚಾರ ಇರ್ಬೋದು, ವಿದ್ಯುತ್ ಶುಲ್ಕವನ್ನು ಕಟ್ಟುವಂಥ ವಿಚಾರ ಇರ್ಬೋದು, ಅಥವಾ ಅವ್ರ ಕುಟುಂಬದ ನಿರ್ವಹಣೆಯ ವಿಚಾರ ಇರ್ಬೋದು. ಇವೆಲ್ಲ ದೃಷ್ಟಿಕೋನಗಳನ್ನ ಎಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಅವರ ಒಂದು ಸಲಹೆಯನ್ನು ಪಡ್ಕೊಂಡು ಇವತ್ತು DK ಶಿವಕುಮಾರ್ ಅವರು ಈ ಘೋಷಣೆಯನ್ನು ಪ್ರಿಯಾಂಕಾ ಗಾಂಧಿರವರ ಮೂಲಕ 2ನೇ ಘೋಷಣೆಯನ್ನು ಮಾಡಿದ್ದಾರೆ. ವಿದ್ಯುತ್ ಘೋಷಣೆ ನಾವು ಈಗಾಗಲೇ ಬಸ್ ಯಾತ್ರೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಬೆಳಗಾವಿನಲ್ಲಿ ರಾಜ್ಯದ ಎಲ್ಲ ಕೆಳವರ್ಗದ ಕುಟುಂಬಗಳಿಗೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥ ಘೋಷಣೆಯನ್ನು ಮಾಡಿದರು. ಇವತ್ತು ಪ್ರಿಯಾಂಕಾ ಗಾಂಧಿ ಅವರ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಸುಮಾರು 1.5 ಕೋಟಿ ಸ್ತ್ರೀ ಅಂದರೆ ಮಹಿಳೆಯರು ಇದರ ಪ್ರಯೋಜನವನ್ನು ಇಡೀ ರಾಜ್ಯದಲ್ಲಿ ಪಡ್ಕೊಳ್ಳೋರಿದ್ದಾರೆ. ಇವತ್ತು ಮೈತ್ರಿ, ಮಾತೃಪೂರ್ಣ ಈ ಥರದ ಅನೇಕ ಯೋಜನೆಗಳು ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಗೃಹಲಕ್ಷ್ಮಿ ಯೋಜನೆ ಮೂಲಕ ಈ ರಾಜ್ಯದ ಮಹಿಳಾ ಶಕ್ತಿಯನ್ನು ತುಂಬುವಂಥ ಪ್ರಯತ್ನಕ್ಕೆ ನಿರ್ಧಾರವನ್ನು ಕೈಗೊಂಡಿದೆ. ಕಾಂಗ್ರೆಸ್ ಪಕ್ಷದ ಈ ಐತಿಹಾಸಿಕ ನಿರ್ಧಾರ ಈ ರಾಜ್ಯದ ಮಹಿಳೆಯರಿಗೆ ಶಕ್ತಿಯನ್ನು ತುಂಬುತ್ತೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಭಾವನೆ ಮಾಡುತ್ತೆ. ಸರ್, ನೀವು ಏನು ಉತ್ತರ ಕೊಟ್ಟಿದ್ದೀರಿ ಸರ್, ಇದರಲ್ಲಿ ಕಲ್ಯಾಣ ಅನ್ನೋ ಅಂಶ ಕಾಣ್ತಿದೆ, ಕಾಂಗ್ರೆಸ್ಸಿನ ಒಂದು ತಂತ್ರಗಾರಿಕೆ ಕಾಣ್ತಿದೆ. ನೀವು ಸಿದ್ಧಾಂತ ಅಂತೀರಿ, ಅದನ್ನು ಒಪ್ಪೋಣ. ಸರ್, ಆರ್ಥಿಕ ವ್ಯವಸ್ಥೆ ಬಗ್ಗೆ ನೀವು ಅಡ್ರೆಸ್ಸೇ ಮಾಡಲಿಲ್ಲ. ನೀವು ಉದಾಹರಣೆ ಕೊಡ್ತಿದ್ದೀರಿ ದೇವರಾಜ್ ಅರಸು, ಎಸ್ ಬಂಗಾರಪ್ಪ ಅವ್ರದ್ದು. ಬಟ್ ವಾಟ್ ಅಬೌಟ್ ದಿಸ್ ಇಯರ್ ಸರ್? ಈಗ ಈ ರಾಜ್ಯದ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕೇಂದ್ರದಲ್ಲಿ ಸನ್ಮಾನ್ಯ ನೆಹರೂರವರು ಮೊದಲನೇ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ದೇಶದ ಒಟ್ಟಾರೆ ಬಜೆಟ್ಟು 250 ಕೋಟಿ 260 ಕೋಟಿ ಆಜುಬಾಜಲ್ಲಿ ಇದ್ದಂಥದ್ದು ಇಡೀ ದೇಶದ ಬಜೆಟ್ಟು. ಜನಸಂಖ್ಯೆ 40 ಕೋಟಿ ಇತ್ತು, ಪ್ರಶ್ನೆ ಬೇರೆ. ಇವತ್ತು ಕರ್ನಾಟಕದಲ್ಲಿ ನೀವು ಮೊದಲನೇ ಬಜೆಟ್ಗೆ ಕಂಪೇರ್ ಮಾಡಿ ಇವತ್ತಿನ ಬಜೆಟ್ ಕಂಪೇರ್ ಮಾಡಿದ್ರೆ ಹಂತವಾಗಿ 2.5 ಲಕ್ಷ ಕೋಟಿ ಬಜೆಟ್ಗೆ ಬಂದು ನಿಂತಿದ್ದೇವೆ. ಅದೇ ರೀತಿ ಸಂಪನ್ಮೂಲಗಳು ಜಾಸ್ತಿ ಆಗ್ತಾಯಿದೆ. ಒಂದು ಫಿಸಿಕಲ್ ಡಿಫಿಸಿಟ್ ಆ್ಯಕ್ಟ್ ಅಂತ ಮಾಡ್ಕೊಂಡಿದ್ದೇವೆ, ಅಂದರೆ ಆರ್ಥಿಕ ಸಂಹಿತೆ ಒಳಗೊಂಡಂಥ ಒಂದು ಕಾಯ್ದೆಯನ್ನು ಮಾಡ್ಕೊಂಡಿದ್ದೇವೆ. ಅದರ ಅಡಿನಲ್ಲೇ ಎಷ್ಟು ನಮ್ಮ ಸಾಧ್ಯತೆಗಳಿದೆ, ಎಷ್ಟು ನಾವು ರೆವಿನ್ಯೂ ಇದೆ, ಎಷ್ಟು ಸ್ಪೆಂಡ್ ಮಾಡ್ಬೋದು, ಮತ್ತು ಎಲ್ಲೆಲ್ಲಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ಎಲ್ಲೆಲ್ಲಿ ದುಂದು ವೆಚ್ಚ ಆಗ್ತಾ ಇದೆ ಅದನ್ನು ಕಡಿವಾಣ ಮಾಡುವಂಥದ್ದು. ಇವೆಲ್ಲವನ್ನು ಇಟ್ಕೊಂಡು ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು ಯಾವ ರೀತಿ ಆ ಕಾಯ್ದೆಗೆ ಒಳಪಟ್ಟು ನಾವು ಇದನ್ನು ವೆಚ್ಚ ಮಾಡ್ಬೋದು ಅಂತೇಳಿ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷ ಈ ನಿರ್ಧಾರಕ್ಕೆ ಬಂದಿದೆ. ಅಲ್ಲ ಸರ್, ನೀವು ಹೇಳ್ತೀರಿ, ಇಲ್ಲಿ ಮುರಳೀಧರ್ ಅವರು ಇದ್ದಾರೆ, ಆರ್ಥಿಕ ತಜ್ಞರು. ನಮಸ್ಕಾರ ಮುರಳೀಧರ್ ಅವರೇ, ನಿಖಿಲ್ ಮಾತಾಡ್ತೀನಿ. ನಿಮ್ಮ ಜೊತೆ ಈ ಚರ್ಚೆಯಲ್ಲಿ ರಮೇಶ್ ಬಾಬು ಮತ್ತೆ ಮೋಹನ್ ವಿಶ್ವ ಇಬ್ರು ಇದ್ದಾರೆ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಇನ್ನ 1 ನಿಮಿಷದಲ್ಲಿ ಬಂದು ನಾನು ತಮ್ಮ ಹತ್ರ ಮಾತಾಡೋನಿದ್ದೇನೆ. ಸರ್, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದ್ ಕಡೆ ಆದ್ರೆ ಫಿಸ್ಕಲ್ ಡಿಸಿಪ್ಲಿನ್ ಅಂತ ಒಂದಿದೆ ಸರ್, ಆರ್ಥಿಕ ಶಿಸ್ತು. ಎಸ್, ಓಕೆ, ಇಟ್ ಡಿಪೆಂಡ್ಸ್ ಆನ್ ಯುವರ್ ರೆವಿನ್ಯೂಸ್ ಸರ್, ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಿಲ್ಸ್. ಮೋಹನ್ ಅವರೇ, ನಿಮ್ಮ ಸಬ್ಜೆಕ್ಟ್ ಅಪ್ಪ, ತುಂಬಾ ಟೈಮ್ ತಗೋಬೇಡಿ, ಸ್ವಲ್ಪ ಸಂಕ್ಷಿಪ್ತವಾಗಿ ಪ್ಲೀಸ್. ನೋಡಿ ನಿಖಿಲ್, ನನಗೆ ಈ 2 ಯೋಜನೆಗಳಲ್ಲಿ ಕಾಣಿಸ್ತಿರೋದು ಎರಡೇ. ಒಂದು ಕರ್ನಾಟಕ ರಾಜ್ಯದ ಆರ್ಥಿಕ ದಿವಾಳಿತನ ಆಯ್ತಲ್ಲ, ಎರಡನೇದು ಕಾಂಗ್ರೆಸ್ ಸರ್ಕಾರದ ಲೂಟಿ. ಇದೆರಡು ಬಿಟ್ಟು ನನಗೆ ಇನ್ನೇನೂ ಕಾಣಿಸ್ತಾ ಇಲ್ಲ. ಕೇಳಿ, ಲೂಟಿ ಮಾಡೋದಕ್ಕೆ ಮಾಡ್ತಾ ಇರೋದು. ಸಿಂಪಲ್, ಈಗ ನೀವು ಆಗ್ಲೇ ಹೇಳಿದ್ರಿ, ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ತಿಂಗಳಿಗೆ 700 ರೂಪಾಯಿ ಆವರೇಜ್ ಕರೆಂಟ್ ಬಿಲ್ಲು, ತಿರ್ಗಾ 200 ಯೂನಿಟ್. ಸೊ ನೀವು ಆ ಥರ ಲೆಕ್ಕ ಹಾಕೊಂಡ್ರೆ ನಿಮಗೆ ನಿಜವಾಗ್ಲೂ ತಿಂಗಳಿಗೆ 200 ಯೂನಿಟ್ ಖರ್ಚು ಮಾಡೋವಂಥ ಅಂಥವ್ರನ್ನ ಬಡವರು ಅಂತ ಕರಿಬೇಕಾ ನೀವು? ಹಾಗಾದ್ರೆ ಸೊ ಹಾಗಾದ್ರೆ 200 ಯೂನಿಟ್ ಖರ್ಚು ಮಾಡೋರು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಅಂತ ಆಯ್ತು. ಅಲ್ಲಿಗೆ ಫಸ್ಟ್ ಪಾಯಿಂಟ್. ಬಡವರಾಗ್ಬೋದು, ಮಧ್ಯಮ ವರ್ಗದವರಾಗ್ಬೋದು, ಅಥವಾ ಕೆಲವು ಕಡೆ ಸ್ವಲ್ಪ ಅಪ್ಪರ್ ಕ್ಲಾಸ್ ಅವರು ಆಗಿರ್ಬೋದು,
ಈಗ ಎಷ್ಟೊಂದ್ ಕಡೆ ರಿನ್ಯೂಬಲ್ ಎನರ್ಜಿ ಅಂತ ಶುರುವಾಗ್ಬಿಟ್ಟು ಸೋಲಾರ್ ಗಿಲಾರೆಲ್ಲ ಹಾಕ್ಸ್ಕೊಂಡಿದ್ದಾರೆ ಮನೆಯಲ್ಲಿ, ಅವ್ರ ಪವರು ಇರುತ್ತೆ. ಸೊ ಹಾಗಾದ್ರೆ ನೀವು ಅವ್ರಿಗೂ ಕೊಡ್ತೀರಾ? ಆ ಪ್ರಶ್ನೆಗಳು ಬರುತ್ತೆ ಇಲ್ಲಿ. ಸೊ ಇದು ಟೋಟಲಿ ಅನ್ಸೈಂಟಿಫಿಕ್. ಲಿಟ್ರಲಿ ವೋಟ್ನ ಇವರು ಲೀಗಲ್ ಆಗಿ ಸರ್ಕಾರದ ಹಣದಿಂದ ಖರೀದಿ ಮಾಡ್ತಿದ್ದಾರೆ ಅಂತ ಅಷ್ಟೇ ಹೇಳ್ಬೇಕು. ಅದನ್ನ ಇನ್ನೇನು ಹೇಳಕ್ಕಾಗಲ್ಲ. 2,000 ರೂಪಾಯಿ ಕೊಡ್ತಾ ಇದಾರೆ ಅಷ್ಟೇ ಒಬ್ಬೊಬ್ಬರಿಗೆ, ಅದು ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಅವರು. ಮೂರನೇದು ಹೇಳ್ತೀನಿ, ಮಹಿಳೆಯರ ವಿಚಾರದಲ್ಲಿ ಈಗ 2,000 ರೂಪಾಯಿ ನೀವು 1.5 ಕೋಟಿ ಹೌಸ್ ಹೋಲ್ಡ್ಸ್ ಅಂತ ಅವರೇ ಹೇಳಿದ್ರು ಮಹಿಳೆಯರು. 1.5 ಕೋಟಿ ಹೌಸ್ ಹೋಲ್ಡ್ಸ್ ಇಂಟು 2,000 ರೂಪಾಯಿ ಅಂದ್ರೆ ತಿಂಗಳಿಗೆ 3,000 ಕೋಟಿ ಆಯ್ತಲ್ವಾ? 3,000 ಕೋಟಿ ನಾವು ಇಟ್ಕೊಂಡ್ರೆ ನೀವು ಇವ್ರದೇ ಪಕ್ಷದ ರಾಜೀವ್ ಗಾಂಧಿ ಏನ್ ಹೇಳಿದಾರಪ್ಪ, ನಾವು 100 ರೂಪಾಯಿ ಅಂದ್ರೆ ಕೊಟ್ರೆ 15 ರೂಪಾಯಿ ಜನಕ್ಕೆ, 85 ರೂಪಾಯಿ ಕಾಂಗ್ರೆಸ್ಗೆ ಅಂತ ಹೇಳಿದ್ದಾರೆ. ಸೊ ನಿಮಗೆ 2,000 ರೂಪಾಯಲ್ಲಿ 1,700 ರೂಪಾಯಿ ಕಾಂಗ್ರೆಸ್ ಅಕೌಂಟ್ ಹೋಯ್ತು, 300 ರೂಪಾಯಿ ಅಷ್ಟೇ ಜನಕ್ಕೆ ಹೋಗಿದ್ದು. ಅರ್ಥ ಆಯ್ತಲ್ವಾ ನಿಮ್ಗೆ? 3,000 ಕೋಟಿನಲ್ಲಿ 2,500 ಕೋಟಿ ಕಾಂಗ್ರೆಸ್ ತಿಂಗಳಿಗೆ ಹೋದ್ರೆ ಲೂಟಿ ಮಾಡ್ಕೊಂಡು ವರ್ಷಕ್ಕೆ ಹತ್ತತ್ರ 30,000 ಕೋಟಿ ಮಹಿಳೆಯರ ಹೆಸರಿನಲ್ಲಿ ಲೂಟಿ ಮಾಡೋದಕ್ಕೆ ಮಾಡ್ತಿರುವಂತ ಪ್ರಾಜೆಕ್ಟ್ ಅಷ್ಟೇ ಇದು. ಇದ್ರ ಜೊತೆಗೆ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಎರಡರದ್ದು ಹೆಚ್ಚಿನ ಆರ್ಥಿಕ ಹೊರೆ ನಮಗೆ 50,000 ಕೋಟಿ ಹತ್ತತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಅದನ್ನ ಎಲ್ಲಿಂದ ಅವ್ರು ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಾರೆ? ಅದಕ್ಕೆ ಏನು ರೋಡ್ ಮ್ಯಾಪ್ ಇಲ್ಲ, ಅದಕ್ಕೇನು ಹೇಳೇ ಇಲ್ಲ. ಇದು ನಾನು ಹೇಳಿರೋದಲ್ಲ, ಸ್ವತಃ ಸುಪ್ರೀಂ ಕೋರ್ಟೇನೇನೆ ಕಳೆದ 6 ತಿಂಗಳಿಂದ ನೀವು ನೋಡ್ತಾ ಇದ್ದೀರಾ. ಫ್ರೀಬೀಸ್ ವಿಚಾರದಲ್ಲಿ ಧ್ವನಿ ಎತ್ತಿ ಯಾರ್ಯಾರು ತಮ್ಮ ಮ್ಯಾನಿಫೆಸ್ಟೋಗಳಲ್ಲಿ ಅಥವಾ ಈ ರೀತಿಯ ಘೋಷಣೆಗಳನ್ನ ಮಾಡ್ತಾರೋ, ಇದರ ಜೊತೆಗೆ ಹೆಂಗದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಹೆಂಗದನ್ನ ಆ ಕಮಿಟ್ಮೆಂಟ್ ನ ಇದ್ ಮಾಡ್ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ನಮ್ಗೆ ಹೇಳಬೇಕು ಅಂತಾನು ಹೇಳಿದೆ. ಅರ್ಥ ಆಯ್ತು? ನಾನು ಹೇಳ್ತಿರೋದಲ್ಲ ಅದು. ತಿರ್ಗಾ ಸಂವಿಧಾನದ ವಿಚಾರವಾಗಿ ಹೇಳಿದ್ರು ಅವರು, ಡೈರೆಕ್ಟಿವ್ ಸ್ಟೇಟ್ ಆಫ್ ಪ್ರಿನ್ಸಿಪಲ್ ಪಾಲಿಸಿನಲ್ಲಿ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಇದ್ರೂನು ಅಟ್ ದ ಸೇಮ್ ಟೈಮ್ ಸೇಮ್ ಸಂವಿಧಾನದಲ್ಲಿದೆ ಆರ್ಥಿಕತೆ ಶಿಸ್ತು ಅನ್ನೋದು ಕೂಡ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿನೇನೆ. ನಾವು ಅಕ್ಕಪಕ್ಕ ಇವಾಗ ದಿವಾಳಿ ಆಗಿರೋ ದೇಶಗಳನ್ನ ನೋಡಿದ್ವಿ. ಸಿಂಪಲ್ ಎಕ್ಸಾಂಪಲ್, ಅಮೆರಿಕಾ ದೇಶನೇನೆ ನಿಮಗೆ ತಿಂಗಳಿಗೆ $5,000 ಕೋವಿಡ್ ಸಮಯದಲ್ಲಿ ಅವ್ರ ಅಕೌಂಟ್ ಹಾಕಿದ್ದಕ್ಕೆ ಯಾವ ರೀತಿಯ ಒಂದು ಆರ್ಥಿಕ ಸಂಕಷ್ಟ ಎದುರಿಸ್ತು, ಇವತ್ತು ಎದುರಿಸ್ತಾ ಇದೆ. ನಮ್ಮಲ್ಲೂ ಸಹ ಇದೇ ಕಾಂಗ್ರೆಸ್ ಏನ್ ಮಾಡಿದ್ರು, ನೀವು ಅಕೌಂಟ್ ಹಾಕ್ಬಿಡಿ ಅಂತ ಹೇಳಿದ್ರು. ಬಟ್ ನಮ್ಮ ಕೇಂದ್ರ ಸರ್ಕಾರ ಆ ನಿರ್ಧಾರ ತಗೊಳಿದ್ರೆ ಯಾವ ರೀತಿ ನೀವು ಮಹಿಳಾ ಸಬಲೀಕರಣ ಮಾಡಬೇಕು, ಯಾವ ರೀತಿ ನಿಮ್ಗೆ ಇಂಡಸ್ಟ್ರೀಸ್ ನ ಮತ್ತೆ ಮೇಲೆತ್ತಬೇಕು, ಅದಕ್ಕೆ ಯಾವ ರೀತಿ ಸಪೋರ್ಟ್ ಕೊಡಬೇಕು, ಒಂದು ಓವರ್ ಆಲ್ ಎಂಪವರ್ಮೆಂಟ್ ಮಾಡಿದ್ದಕ್ಕೆ ಇವತ್ತು ಭಾರತ ಕೋವಿಡ್ ಸಂಕಷ್ಟ ಸ್ಥಿತಿಯಲ್ಲಿ ಸಹ ಆರ್ಥಿಕತೆಯಲ್ಲಿ ಇವತ್ತು ಈ ಮಟ್ಟಕ್ಕೆ ಬೆಳೆಯುವಾಗ ಆಯ್ತು. ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ಟ್ರೂ ಎಕನಾಮಿಕ್ಸ್, ಆರ್ಥಿಕತೆ. ಅದು ಕೇಳಿ ಅಪ್ಪ ಒಂದ್ ನಿಮಿಷ, ನೀವು ಶುರು ಮಾಡಿರೋ ಜನ್ಧನ್ ಅದನ್ನೇ ಬಳಸ್ಕೋತಾರ ಅವರು. ಎಲ್ಲಿ ಲೂಟಿಗೆ ಸಾಧ್ಯ ಇದೆ? ನೀವು ಇವಾಗ 6,000 4,000 ಕೊಡ್ತಾ ಇಲ್ವಾ ರೈತರಿಗೆ? ಅದು ನೀವು ಕೊಡ್ತಾ ಇದ್ರ ಸೇಮ್ ಮೆಕ್ಯಾನಿಸಮ್ ದೇ ವಿಲ್ ಯೂಸ್. ಯಾಕೆ ಸರ್ ಉಪಯೋಗಿಸಲ್ವಾ ಸರ್ ನೀವು? ಇಲ್ಲ, ಅವರು ಅವ್ರಿಗೆ ಡಿಜಿಟಲ್ ಇಂಡಿಯಾ ಮೇಲೆ, ಅರ್ಥ ಆಯ್ತಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ, ಅದ್ರ ಮೇಲೆ ಯಾವ್ದ್ರ ಮೇಲೆ ನಂಬಿಕೆನೇ ಇಲ್ಲ. ಅವ್ರು ಓಪನ್ ಆಗಿ ಹೇಳಿದಾರಲ್ಲ, ಅವರು EVM ಮೇಲೂ ನಂಬಿಕೆ ಇಲ್ಲ. ಅವ್ರಿಗೆ ಗೆದ್ದಾಗ ಅಷ್ಟೇ ನಂಬಿಕೆ ಬರುತ್ತೆ ಅವ್ರಿಗೆ. ಈ ಡಿಜಿಟಲ್ ಟೆಕ್ನಾಲಜಿ ಮೇಲೆ ನಂಬಿಕೆನೇ ಇಲ್ಲ ಅವ್ರಿಗೆ. ಅವರೇ ಹೇಳಿರೋದು, ನಾನು ಹೇಳ್ತಿರೋದಲ್ಲ ಇದು. ಅರ್ಥ ಆಯ್ತಲ್ವಾ? ಪ್ರತಾಪ್ ಕಣಗಾಲ್ ಅವ್ರು ಬಂದಿದ್ದಾರೆ ಇಲ್ಲಿ ಸ್ಟುಡಿಯೋನಲ್ಲಿ. ನಮಸ್ಕಾರ ಪ್ರತಾಪ್ ಅವರೇ, ಒಂದ್ ನಿಮಿಷದಲ್ಲಿ ಬಂದು ಮಾತಾಡ್ತೀನಿ. ಇಲ್ಲಿ ಮುರಳೀಧರ್ ಅವರು ಇದ್ದಾರೆ. ಮುರಳೀಧರ್ ಅವ್ರ ಸಬ್ಜೆಕ್ಟ್ ಕೂಡ ಇದು, ಆರ್ಥಿಕ ತಜ್ಞರಾಗಿ. ಸರ್, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಸರ್, ಡಿಸಿಪ್ಲಿನ್ ಸರ್. ಇಲ್ಲಿ ನಮ್ಮ ರಾಜ್ಯದ ಆದಾಯ ಏನು, ನಮ್ಮ ರಾಜ್ಯದ ಕಲ್ಯಾಣ ಯೋಜನೆಗಳ ಮೇಲೆ ನಾವು ಮಾಡ್ತಿರುವಂತ ಖರ್ಚೇನು, ಇದರ ಎರಡರ ನಡುವಿನ ಒಂದು ಅನುಪಾತ ಸರ್, ದ ರೇಷಿಯೋ ಬಿಟ್ವೀನ್ ದೀಸ್ ಟು. ಹೌ ಡು ಯು ಸಿ ದಿಸ್ ಸರ್? ನಿಮ್ಮ ವಿಶ್ಲೇಷಣೆ ಕೇಳ್ತಿದ್ದೀನಿ ಮುರಳೀಧರ್ ಅವರು, ಪ್ಲೀಸ್. ಈಗ ಪಕ್ಷಾತೀತವಾಗಿ ಮಾತಾಡೋಣ. ಯಾವುದೇ ಪಕ್ಷ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಕರ್ನಾಟಕದಲ್ಲಿ ಹಣಕಾಸು ವಿತ್ತ ನೀತಿ ಬಹಳ ಸಮರ್ಥವಾಗಿ ನಡೀತಾ ಇದೆ. ಇದರಲ್ಲಿ ಬಹುಶಃ ಇಂಪ್ಲಿಮೆಂಟೇಷನ್ ಅಲ್ಲಿ ಯಾವುದೇ ರೀತಿ ತಪ್ಪು ನಾವು ಇದುವರೆಗೂ ನೋಡಿಲ್ಲ. ಆಮೇಲೆ ಈ ಡಿಜಿಟಲ್ ಟ್ರಾನ್ಸ್ಫರ್ ಅನ್ನೋದು ಇನ್ನು ಮುಂದೆ ಮ್ಯಾಂಡೇಟರಿ. ಅದು ನಿನ್ ಪಕ್ಷದ ಡಿಜಿಟಲ್ ಟ್ರಾನ್ಸ್ಫರ್ ನಾನ್ ಮಾಡಲ್ಲ, ನನ್ನ ಪಕ್ಷದ ಡಿಜಿಟಲ್ ನೀನ್ ಮಾಡ್ದಂಗಾಯ್ತು ಅಂತ ಅಲ್ಲ. ಇನ್ನು ಮೇಲೆ ಡಿಜಿಟಲ್ ಅನ್ನೋದು ಅನಿವಾರ್ಯ, ಎಲ್ಲರಿಗೂ ಹೋಗುತ್ತೆ. ಸುಮಾರು ಒಂದು 200% ಇನ್ಕ್ರೀಸ್ ಆಗಿದೆ ಡಿಜಿಟಲ್ ಯೂಸೇಜ್. ಈಗ ಈ ವಿಚಾರಕ್ಕೆ ಬಂದಾಗ ಎಲೆಕ್ಟ್ರಿಸಿಟಿ 200 ರೂಪಾಯಿ ಕೊಟ್ಟಿರುವುದು, 200 ಯೂನಿಟ್, ಇದು ಸುಮಾರು 700 ರಿಂದ 760 ರೂಪಾಯಿ ಕೊಳ್ಳೋ ಸಾಮರ್ಥ್ಯ ಜನರಿಗೆ ಹೆಚ್ಚು ಮಾಡುತ್ತೆ. 50,000 ಅಲ್ಲ ಜೋಶಿ ಅವರೇ, ಈ ಎಲೆಕ್ಷನ್ ಮ್ಯಾನಿಫೆಸ್ಟೋಗಳು ಮುಗಿಯೋಷ್ಟರಲ್ಲಿ ಹತ್ರ ಕರ್ನಾಟಕದಲ್ಲಿ 90,000 ಕೋಟಿ ಹೆಚ್ಚುವರಿ ಘೋಷಣೆಗಳು ಎಲ್ಲಾ ಪಕ್ಷದಿಂದಲೂ ಬರುತ್ತೆ. ಇದರಲ್ಲಿ ಅವರು ತೆರಿಗೆ ಸಂಪನ್ಮೂಲ ಕ್ರೋಢೀಕರಣ ಆಟೋಮೆಟಿಕ್ ಆಗಿ ಬರ್ತಾ ಇದೆ ನೋಡಿ. ಈ ನಾವು ಅವ್ರು ಹೇಳಿದ್ರು 2 ಲಕ್ಷ ಕೋಟಿಯಿಂದ 2.5 ಲಕ್ಷ ಕೋಟಿಗೆ ಬಂದಿದೀವಿ ಅಂತ. 8% ಇನ್ಫ್ಲೇಷನ್ ರೇಟ್ ತಗೊಂಡ್ರೆ ಆಟೋಮೆಟಿಕ್ ಆಗಿ 4 ವರ್ಷದಲ್ಲಿ 40% ಜಾಸ್ತಿ ಬಂದಿದೀವಿ ನಾವು, ಏನು ಕೆಲಸ ಮಾಡಿದಿಲ್ಲ. ಬಟ್ ಇಲ್ಲಿ ಎಲೆಕ್ಟ್ರಿಸಿಟಿ ಇದು ಎಕ್ಸ್ಪೆಕ್ಟೆಡ್,
ಈ 2,000 ರೂಪಾಯಿ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಎಸ್ ಸರ್ ಕೇಳಿಸ್ತಿದೆ, ಹೇಳಿ. 2,000 ರೂಪಾಯಿ ಮಹಿಳೆ ಫ್ಯಾಮಿಲಿ ಲೀಡರ್ಗೆ ಕೊಡ್ತೀವಿ ಅನ್ನೋದನ್ನು ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಪಕ್ಷಾತೀತದಲ್ಲ, ಫೈನಾನ್ಸ್, ಹಣದ ಹರಿವು ಅದನ್ನ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಕ್ಕೆ ನಮ್ಗಿರೋ ಹರವು. ಇದು ಎರಡರಲ್ಲಿ ಯಾವುದು ಚಾಯ್ಸ್ ಮಾಡ್ತೀವಿ? ಪಾನಪ್ರಿಯರ ಮೇಲೆ ಪ್ರಯೋಗ ಮಾಡ್ತೀವಿ, ತೆರಿಗೆ ಜಾಸ್ತಿ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ಅವ್ರು ಯಾರೋ ಮಾತಾಡ್ತಾ ಇದ್ರು, ಟ್ರಾನ್ಸ್ಮಿಷನ್ ಲಾಸ್ ಮಾಡಿದ್ರೇನೆ ನಮ್ಗೆ ಹತ್ರ 6,000 ಕೋಟಿ ಉಳಿಯುತ್ತೆ. ಅದು ಟ್ರಾನ್ಸ್ಮಿಷನ್ ಲಾಸ್ ಅವಾಯ್ಡ್ ಮಾಡಕ್ ಸಾಧ್ಯತೆನೇ ಇಲ್ಲ ಈಗಿರೋ ಪರಿಸ್ಥಿತಿಗೆ. ಎಲ್ಲೋ ಒಂದ್ ಕಡೆ ಹಣದ ಖರ್ಚು ಆಗ್ಬೇಕು. 100% ಅನ್ನೋದು ನೆನಪಿಟ್ಕೊಳ್ಳಿ. ನಾವು 100ರಲ್ಲಿ ಸರ್ಪ್ಲಸ್ ಬಡ್ಜೆಟ್ ಕೊಡ್ತಾ ಇರೋದು 99 ರೂಪಾಯಿವರೆಗೂ ಖರ್ಚು ಮಾಡ್ತಾ ಇದೀವಿ ಅಂತ. ಈ ಹೊರೆ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದು ಸರ್ಕಾರ ಬಂದ ಮೇಲೆ ಗೊತ್ತಾಗೋದು. ಒಟ್ಟಾರೆ ಈಗ ಎಲೆಕ್ಟ್ರಿಸಿಟಿ ಬಂತು, ಮಹಿಳಾ ಇದ್ರ ಬಂತು, ನೆಕ್ಸ್ಟ್ ವಿದ್ಯೆಗೆ ಬರುತ್ತೆ, ಆರೋಗ್ಯಕ್ಕೆ ಬರುತ್ತೆ, ಇನ್ನೊಂದಕ್ಕೆ ಬರುತ್ತೆ. ಟೋಟಲ್ 5 ಎಕ್ಸ್ಪೆಕ್ಟೆಡ್. ಅದಕ್ಕೆ ಸರಿಸಮಾನವಾಗಿ ಬೇರೆ ಪಕ್ಷಗಳು ಅನೌನ್ಸ್ ಮಾಡುತ್ತೆ. ಇದರ ಪರಿಣಾಮ ಆರ್ಥಿಕತೆ ಮೇಲೆ ಏನಾಗುತ್ತೆ ಅಂದ್ರೆ, ಯಾರಿಗೆ ನಾವು ಡಿಸ್ಕೌಂಟ್ ತರ 200 ರೂಪಾಯಿ 200 ಯೂನಿಟ್ ವರೆಗೂ ಬಿಟ್ಕೊಡ್ತೀವೋ ಅದನ್ನ ಮಿಕ್ಕಿದವರೇ ಬಳಸಬೇಕು. ಬೇರೆ ಎಲ್ಲಿಂದನೂ ಸಾಧ್ಯ ಇಲ್ಲ. ಸಾಲಾಗಿಲ್ಲ ತರೋ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕೊರೋನಾ. ಅಂದ್ರೆ ಮುರಳೀಧರ್ ಸರ್ ನೀವ್ ಹೇಳ್ತಿರೋದ್ರ ಅರ್ಥ ಏನು ಅಂದ್ರೆ, 200 ಯೂನಿಟ್ ಕಿನ್ನ ಮೇಲ್ ಯಾರು ಬಳಸ್ತಾರಲ್ಲ ಸದ್ಯಕ್ಕೆ ಅವರು 8 ರೂಪಾಯಿ 15 ಪೈಸಾ ಕೊಡ್ತಿದ್ದಾರೆ. ಈಗ ಇಲ್ಲಿ ಅರ್ನಿಂಗ್ ಲಾಸ್ ಆಯ್ತಲ್ಲ, ರೆವಿನ್ಯೂ ರಿಡಕ್ಷನ್ ಆಯ್ತಲ್ಲ, ಇದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ 8.35 ಕೊಡಲ್ಲ ಇವ್ರೆ, 8.70 ಕೊಡ್ತಾರೆ. ಓ ಹೇಳಿ ಮತ್ತೆ. ಈಗ 8 ರೂಪಾಯಿ 70 ಪೈಸಾನ ಇವರು ಬಹುಶಃ ಈ ಟು ಮೇಕ್ ಅಪ್ ಫಾರ್ ದಿಸ್ ರೆವಿನ್ಯೂ ಲಾಸ್ ಮುರಳೀಧರ್ ಸರ್, ಇದನ್ನ ಅವರು 10 ರೂಪಾಯಿ ಮಾಡ್ಬೋದಾ? ಅಲ್ಲ ಕೇಳ್ತಾ ಇರೋದು, ನೀವ್ ಹೇಳ್ತಾರಲ್ಲ ಹೊರೆ ಹೊರಿಸ್ತಾರೆ. 1 ರೂಪಾಯಿ ಜಾಸ್ತಿ ಮಾಡ್ತಾರೆ. ಈ 200 ಯೂನಿಟ್ ಅನ್ನೋದು ಮೂಲ ಸೌಕರ್ಯದ ಎಲೆಕ್ಟ್ರಿಸಿಟಿ. ಆವರೇಜ್ 10 ಯೂನಿಟ್ಸ್ 7 ಯೂನಿಟ್ಸ್ ಅಂತ ಲೆಕ್ಕ ಹಾಕಿ ಮಾಡಿರೋದು. ನಮ್ಗೆ ಈ ಇನ್ಫಾರ್ಮೇಶನ್ಸ್ ಬರೋದೆಲ್ಲ 2 ವರ್ಷ ಹಳೇದಿರುತ್ತೆ. ಇವತ್ತಿನ ಇನ್ಫಾರ್ಮೇಶನ್ ಸಿಗೋದಿಲ್ಲ. ನಾವು ಹುಡುಕಿದ್ರು ನಮಗ್ ಬರೋ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ 1 ವರ್ಷ ಹಳೇದು, 2 ವರ್ಷ ಹಳೇದು. ಈಗ 12 ಯೂನಿಟ್ ಕನ್ಸಂಪ್ಷನ್ ಆವರೇಜ್ 1 ಬೆಡ್ರೂಮ್ ಹೌಸ್ ಹಾಗೆ ಆಗುತ್ತೆ ಈಗಿರೋ ಪೊಸಿಷನ್ ಅಲ್ಲಿ. ಡೆಲ್ಲಿನಿಂದ ಇದು ಶುರುವಾಗಿತ್ತು. ಬಟ್ ಡೆಲ್ಲಿಲಿ ಮೊದಲನೇ ಸಲ ಘೋಷಣೆ ಮಾಡಿದಾಗ ಎಲೆಕ್ಷನ್ ಮನಸ್ಸಿನಲ್ಲಿ ಇರ್ಲಿಲ್ಲ. ಅವ್ರ ಉದ್ದೇಶ ಜನಕ್ಕೆ ಸಹಾಯ ಮಾಡ್ಬೇಕು ಅಂತಿದ್ದು. ಬಟ್ ಈಗ ಅದು ಎಲೆಕ್ಷನ್ ಉದ್ದೇಶ ಆಗ್ಬಿಟ್ಟಿದೆ. ಏನೇ ಇರ್ಲಿ ಜೋಶಿ ಅವರೇ, ಹಣ ಅನ್ನೋದು ಹರಿಬೇಕು, ಹರಿದ್ರೇನೆ ಅದು ಉಪಯೋಗಕ್ಕೆ ಬರೋದು. ಈಗ ತೆರಿಗೆ ರೂಪದಲ್ಲಿ ವಸೂಲಿ ಮಾಡೋದು ಒಂದು ಕಡೆ ಆದ್ರೆ, ಅದನ್ನ ಸಮರ್ಪಕವಾಗಿ ಖರ್ಚು ಮಾಡೋದು ಒಂದ್ ಕಡೆ. ಅದ್ರಲ್ಲಿ ಜಾಣಕಾರ ಇರೋದು, ಯಾರಿಗೆ ಖರ್ಚು ಮಾಡಕ್ ಸಾಧ್ಯ ಇಲ್ವೋ ಅವನಿಗೆ ಹೇಗೆ ಹೆಚ್ಚು ಖರ್ಚು ಮಾಡಕ್ ಅನುಕೂಲ ಮಾಡ್ಕೊಡ್ತೀವಿ ಅಂತ. ಅದು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೆ. ಬಟ್ ರಾಜಕೀಯವಾಗಿ ಅದನ್ನ ಯೋಚನೆ ಮಾಡಿ ಬದ್ಧತೆಯಿಂದ ಅನುಷ್ಠಾನಗೊಳಿಸ್ಲಿಲ್ಲ ಅಂದ್ರೆ ನಾವು ಪಕ್ಕದ ಮನೆಯವ್ರನ್ನ ಇವ್ರನ್ನ ಆ ತರ ಆಗ್ಬೋದು, ಈ ತರ ಆಗ್ಬೋದು ಅನ್ನೋ ಆ ತರ ಪರಿಸ್ಥಿತಿ ಬರುತ್ತೆ. ರೈಟ್. ಅಲ್ಲ ಪ್ರತಾಪ್ ಅವರೇ, ವೆರಿ ಕ್ವಿಕ್ಲಿ ಅಲ್ಲ ಬರ್ತೀನಿ ನಾನು ನಿಮ್ಮ ಹತ್ರ. ಪ್ರತಾಪ್ ಅವರು ಇಸ್ ನಾಟ್ ಗಿವನ್ ಇಸ್ ಓಪನಿಂಗ್ ರಿಮಾರ್ಕ್ಸ್. ನೀವು ಪಂಚರತ್ನ ಅಂದ್ರೆ ಅವರು ಪಂಚಘೋಷ ಅಂತಿದ್ದಾರೆ. ಅಂದ್ರೆ ಯಾರು ಫಸ್ಟ್ ಅನ್ನೋ ರೇಸ ಅಥವಾ ಅನುಷ್ಠಾನಗೊಳ್ಳೋದ್ರ ಕಡೆನೂ ಒಂದು ಸ್ವಲ್ಪ ಗಮನ ಹರಿಸಿದ್ದಾವ ಪಕ್ಷಗಳು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ನೀವು ಹೇಳಿದ್ದೀರಿ ಆರೋಗ್ಯ, ಶಿಕ್ಷಣ, ಮಹಿಳೆಯರು, ಕೃಷಿ, ಹೀಗೆ. ಪ್ಲೀಸ್. ಖಂಡಿತವಾಗಿಯೂ ಅವ್ರ ಏನ್ ಘೋಷಣೆಗಳಿದಾವೆ, ಇವ್ರೇನ್ ಫ್ರೀ ಏನು ಬಜೆಟ್ ಮೂಲಕ ಇರ್ಬೋದು, ಇಲ್ಲ ನರೇಂದ್ರ ಮೋದಿ ಅವರು ಏನೋ ರೈತರಿಗೆ ವರ್ಷಕ್ಕೆ 3 ತಿಂಗಳಲ್ಲಿ 4 ಸಾವಿರ ಕೊಡೋದಿರ್ಬೋದು, ಅಥವಾ ಇವ್ರಿಗೆ 2,000 ಕೊಡ್ತೀವಿ ಅಂತ ಇರ್ಬೋದು. ಅದೆಲ್ಲ ಇಟ್ಸ್ ಯಾವುದನ್ನು ಒಂದು ಶಾಶ್ವತವಾದ ಒಂದು ಪರಿಹಾರ ಅಲ್ಲ. ಯಾರಿಗೂ ಯಾವುದೇ ಒಂದು ಸಮಸ್ಯೆನ ಪರಿಹಾರ. ನಾವು ಪಂಚರತ್ನ ಯೋಜನೆ ಏನಿದೆ ಅದರಲ್ಲಿ ನೀವು ಗಮನಿಸಿದ್ರೆ ಇರೋದೇನು, ಎಜುಕೇಷನ್, ಹೆಲ್ತ್, ಮತ್ತೆ ವುಮೆನ್ ಅಂಡ್ ಎಂಪವರ್ಮೆಂಟ್, ಅಗ್ರಿಕಲ್ಚರ್, ಆಮೇಲೆ ಹೌಸಿಂಗ್. ಇದೆಲ್ಲದು ನೀವು ಸಾಮಾನ್ಯ ಇದನ್ನು 5 ನೋಡಿದ್ರೆ ಇದರಲ್ಲಿ ನಾವು ಯಾವುದನ್ನು ನಾವು ಒನ್ ಟೈಮ್ ಮಾಡ್ಬಿಟ್ಟು ಫ್ರೀಯಾಗಿ ಕೊಡ್ತೀವಿ, ತಿಂಗಳಿಗೆ 2,000 ಕೊಡ್ತೀವೋ 500 ಕೊಡ್ತೀವಿ ಅಂತೇಳಿ ಎಲೆಕ್ಷನ್ಗೆ ಆಸೆ ತೋರಿಸ್ತಾ ಇಲ್ಲ. ನಾವು ತಾತ್ಕಾಲಿಕವಾದ ಯಾವುದೇ ಯೋಜನೆ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನಾವು ಯೋಚನೆ ಮಾಡಿರೋದು, ನಮ್ಮ ಪಕ್ಷದವರು ಈ ಬಾರಿ ಯೋಚನೆ ಮಾಡಿರೋದು ಏನಪ್ಪ ಅಂದರೆ, ದ ಸೊಲ್ಯೂಷನ್ ಶುಡ್ ಬಿ ಪರ್ಮನೆಂಟ್. ಅದು ಅಪ್ಲಿಫ್ಟ್ಮೆಂಟ್ ಆಗಿರಬೇಕು. ಒಂದು ಸಮಾಜದಲ್ಲಿ ಯಾರ್ಯಾರಿಗೆ ಈಗ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡೆಯೋಕ್ಕಾಗ್ತಾ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು, ಆದರೆ ಸರ್ಕಾರಿ ಶಾಲೆಗಳು ಸರಿಯಾಗಿ ನಡೀತಾ ಇಲ್ಲ. ಅವ್ರಿಗೂ ಈಗೇನು ಖಾಸಗಿ ಶಾಲೆಯಲ್ಲಿ ಏನು ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಅದೇ ರೀತಿ ಎಜುಕೇಷನ್ ಆಯಿತು. ಇನ್ನು ಇದು ಹೆಲ್ತಲ್ಲೂ ಅಷ್ಟೇ, ಹೌಸಿಂಗು, ಪ್ರತಿಯೊಬ್ಬರಿಗೂ ಮನೆ ಇರಬೇಕು ಅನ್ನೋದು, ಮತ್ತು ಪ್ರತಿ ವುಮೆನ್ ಆ್ಯಂಡ್ ಯೂತ್ ಎಂಪವರ್ಮೆಂಟ್ ಬಂದ್ಬಿಟ್ಟು
ನಮ್ಮಲ್ಲಿ ಯಾರಿಗೆ ಯುವಕರಿಗೆ ಯಾರಾದರೂ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂದರೆ ಅವರಿಗೆ ಒಂದು ಏನು ಪ್ರೋತ್ಸಾಹ ನೀಡೋದೇ ಇರ್ಬೋದು, ಅಥವಾ ಪ್ರತಿಯೊಬ್ಬರಿಗೂ ಕೆಲಸ, ಮುಖ್ಯವಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮನೆಗೊಂದು ಕೆಲಸ ನೀಡಬೇಕು ಅನ್ನೋದು ಅದು ಉದ್ದೇಶ. ಅದು ಹೇಗೆ ಸಾಧ್ಯ ಅಂದರೆ ನಮ್ಮ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿರೋ ಕೇಂದ್ರೀಕರಣವಾಗಿರೋ ಅಭಿವೃದ್ಧಿ ಅಂತ ಏನಿದೆ, ಇಂಡಸ್ಟ್ರೀಸ್ ಏನಿದೆ, ಅಥವಾ ಒಂದು ಕಂಪ್ನೀಸ್ಗಳೇನು ಬರೀ ಬೆಂಗಳೂರಲ್ಲೇ ತುಂಬ್ಕೊಂಡು ಹೋಗ್ತಿದಾರ, ಅದನ್ನ ವಿಕೇಂದ್ರೀಕರಣ ಮಾಡಬೇಕು. ಅದು ನಿಮ್ಮ ವಿಷನ್ ಓಕೆ ಪ್ರತಾಪ್ ಅವರೇ, ನಿಮ್ಮ ವಿಷನ್ ಇವತ್ತು ಕಾಂಗ್ರೆಸ್ ಅವರು ಅವರ ವಿಷನ್, ಅವರ ಐಡಿಯಾಲಜಿಯನ್ನು ಪ್ರಚಾರ ಮಾಡ್ತಿದ್ದಾರೆ. ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್. ಅದಕ್ಕೆ ಒಂದು ಉದಾಹರಣೆಗೆ, ವಿಕೇಂದ್ರೀಕರಣಕ್ಕೆ ಉದಾಹರಣೆ ಹೇಳಬೇಕು ಅಂದರೆ, ನಿಮಗೆ ನೀವು ಕಾಂಪೀಟ್ ವಿತ್ ಚೈನಾ ಅಂತ ಅದು ಮಾಡಿದ್ವಿ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಅದಾದ್ಮೇಲೆ ಬಂದು ಈಗ ಒಂದು ಕೊಪ್ಪಳದಲ್ಲಿ ಒಂದು ಇದು ಟಾಯ್ ಹಬ್ ಆಯಿತು. ಅದು BJP ಗೌರ್ಮೆಂಟ್ ಬಂದಮೇಲೆ ಮಾಡಿದ್ರು, ಅದನ್ನು ಕಂಟಿನ್ಯೂ ಮಾಡಿದ್ರು. ದಟ್ ವಾಸ್ ಅನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್, ಆಯಿತಾ? ಅದು ಒಂದು. ಅದಾದ ನಂತರ ಇನ್ನು ನಾವು ಏನಾದರೂ ಒಂದು ಪ್ರಾಮಿಸ್ ಮಾಡಿದ್ರೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದರೆ, ಉದಾಹರಣೆಗೆ ನಾವು ಈವನ್ ಸಮ್ಮಿಶ್ರ ಸರ್ಕಾರದಲ್ಲೇ ಇದ್ರೂ, ಸಾಕಷ್ಟು ವಿರೋಧ ಇದ್ರೂ ನಾವು ಸಾಲ ಮನ್ನಾ ಮಾಡಿ ತೋರಿಸಿದ್ದೀವಿ. ಅದು ನಾವು ಕೊಡ್ತಿರೋ ಭರವಸೆನ ಈಡೇರಿಸ್ತೀವಿ ಅನ್ನೋದು ನಿಮ್ಮ ಟ್ರ್ಯಾಕ್ ರೆಕಾರ್ಡ್. ಅದು ಎಸ್, ನಿಮ್ಮ ಟ್ರ್ಯಾಕ್ ರೆಕಾರ್ಡ್. ಅದು ನಾವು ಬೇರೆಯವ್ರಾಗ ನಾವು ಒಂದು ಟೈಮ್ ನಾವು ಆಸೆ ಆಕಾಂಕ್ಷೆಗಳು ತೋರಿಸಿ ಜನಗಳಿಗೆ 500 ಕೊಡ್ತೀವಿ, 1000 ಅದನ್ನ ಮಾಡ್ತಾ ಇಲ್ಲ. ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ ಒಂದು ಕ್ವಿಕ್ ಬ್ರೇಕ್ ಹೋಗಿ ಬರ್ತೀನಿ. ನಂತರ ಈ ನಂಬರ್ಸ್ ಬಗ್ಗೆನೇ ಚರ್ಚೆ ಮಾಡೋಣ ಅಲ್ಲ. ವರ್ಷಕ್ಕೆ 36,000 ಕೋಟಿ ಪ್ಲಸ್ 16,000 ಕೋಟಿ, ರಮೇಶ್ ಬಾಬು ಅವರು ಹೇಳಿದಾಗೆ ಸರಿ ಸುಮಾರು 50,000 ಕೋಟಿ ಪ್ರತಿ ವರ್ಷ ನಾವು ಬರೀ ಕಲ್ಯಾಣ ಯೋಜನೆ, ಬರೀ ಇದೆರಡೇ ವಿಷಯಗಳಲ್ಲಿ ಖರ್ಚು ಮಾಡ್ತಿದ್ದೀವಿ. ಇನ್ನೂ 3 ಘೋಷಣೆಗಳು ಬರಬೇಕಾಗಿದೆ ಕಾಂಗ್ರೆಸ್ ಇಂದ. ಅದು ಯಾವ ತರ ಬಿಲ್ ತರುತ್ತೆ? ಅಲ್ಲಿಗೆ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ಈಗ BJPನೂ ಏನೋ ಮಾಡಕ್ ಹೊರಟಿದೆ, JDS ಆಲ್ರೆಡಿ ಶುರು ಮಾಡಿದೆ ಯಾತ್ರೆಯನ್ನ. ಅಲ್ಲಪ್ಪ, ನಂಬರ್ಸ್ ಮ್ಯಾಟರ್ ಆಗುತ್ತಲ್ಲ, ಬುಕ್ಕಲ್ಲಿ ಇಲ್ದೇ ಇರೋದನ್ನ ಹೆಂಗಪ್ಪ ತರೋದು? ಬ್ರೇಕ್ ನಂತರ ಟು ದ ಪಾಯಿಂಟ್. ವೆರಿ ಕ್ವಿಕ್ಲಿ ನಂಬರ್ಸ್ಗಳ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ನಾವು ಮಾತಾಡಲೇಬೇಕಾದಂಥ ರಾಜಕೀಯ ವಿಷಯಗಳಿಗೆ ಬಂದ್ಬಿಡೋಣ. ಮೋಹನ್ ಅವರೇ, ನೀವೇನೋ ಕೇಳಬೇಕು ಅಂತಿದ್ರಿ. ಮುರಳೀಧರ್ ಅವ್ರಿಗೆ ಮೋಹನ್ ಏನೋ ಕೇಳಬೇಕು. ಸರ್, ಮುರಳೀಧರ್ ಸರ್, ನೀವು ಹೇಳಿದ್ರಿ ಹಣ ಅದು ಹರಿತಾ ಇರಬೇಕು, ಆಗ್ಲೇ ರೊಟೇಟ್ ಆಗಬೇಕು, ಉಪಯೋಗ ಆಗೋದು ಅಂತ ಹೇಳ್ಬಿಟ್ಟು. ನೋಡಿ ಸರ್, ನಾನು ಆಗ್ಲೇ ಹೇಳ್ತಿದ್ದೆ, ಕೋಟ್ ಮಾಡಿದೆ ಎಕ್ಸಾಂಪಲ್. ಕೋವಿಡ್ ಟೈಮ್ನಲ್ಲಿ ಅಮೆರಿಕನಲ್ಲೂ ಇದೇ ಥರ ಆಯ್ತು, $5,000 ಹಾಕಿದೆ ಎಲ್ಲರ ಅಕೌಂಟ್ಗೂ. ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಇವತ್ತು ಏನಾಗಿದೆ ಅವ್ರ ಪರಿಸ್ಥಿತಿ ಅಂತ ಗೊತ್ತು ಅಲ್ವಾ? ಅಟ್ ದ ಸೇಮ್ ಟೈಮ್ ಒನ್ ಮೋರ್ ಎಕನಾಮಿಕ್ ರೂಲ್ ಇದೆ, ತಮ್ ರೂಲು, ಬೇಸಿಕಲಿ ಆವರೇಜ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು. ಇಫ್ ಯು ಸ್ಪೆಂಡ್ ₹1 ಆನ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಬರೀ 65 ಪೈಸಾ ಅಷ್ಟೇ ನಿಮಗೆ ಅದು ರಿಟರ್ನ್ ಆಗಿ ಬರೋದು ಅಂತ ಹೇಳ್ಬಿಟ್ಟು. ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ₹1 ಹಾಕಿದ್ರೆ ₹3.45 ಬರುತ್ತೆ ಅಂತ ಇರೋದು. ಸೊ ನೀವು ಈ ತಮ್ರೂಲ್ ಇಟ್ಕೊಂಡು ನೋಡಿದಾಗ ನಿಮಗೆ ಇದರಿಂದ ಏನು ಉಪಯೋಗ ಆಗುತ್ತೆ ಸರ್ ಎಕಾನಮಿಗೆ? ತಿರ್ಗಾ ನೀವು ಎಕ್ಸಾಂಪಲ್ಸ್ ನಮ್ಮ ಕಣ್ಮುಂದೆ ಇದಾವೆ. ಗ್ರೀಸ್ ಇದೆ ದೇಶ, ಪಾಕಿಸ್ತಾನ್ ಇದೆ, ಶ್ರೀಲಂಕಾ ಇದೆ, ವೆನಿಜುಲಾ ಇದೆ, ಆಯ್ತಲ್ಲ. ತಿರ್ಗಾ ಇದೇ ರೀತಿ ಪಟ್ಟಿ ಕೊಡ್ತಾರೆ. ಪಂಜಾಬ್ ಅಂತ ರಾಜ್ಯನೇ ಇದೆ ಸರ್, ನಿಮಗೆ ಗೊತ್ತು. 2024ರಲ್ಲಿ 42% ಆಫ್ GSDP ವಿಲ್ ಬಿ ಪಂಜಾಬ್ಸ್ ಡೆಟ್ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡಿ 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 ತಿರ್ಗಾ ದೆಹಲಿ ನಿಮಗೆ ಗೊತ್ತು, ಸರ್ಪ್ಲಸ್ ಇದನ್ನ ಫಸ್ಟ್ ಟೈಮ್ ಡೆಫಿಸಿಟ್ ತಗೊಂಡೋಗಿದ್ದು. ಇದೆಲ್ಲ ಕಣ್ಮುಂದೆ ಇದೆ, ಇದು ಯಾವುದು ಪ್ರೂವ್ ಆಗಿಲ್ವಲ್ಲ ಸರ್. ಸೊ ಅದೇ ರೀತಿ ಇಲ್ಲೂ ಆಗ್ಬೇಕಂತ ಇಲ್ವಲ್ಲ. ಅದು ಎಕ್ಸಾಂಪಲ್ಸ್. ಮುರಳೀಧರ್ ಅವರೇ ನೋಡಿ, ಈಗ ಇದು ದ್ವಂದ್ವ ಅಲ್ಲ ನಮ್ಮ ಮಾತುಕತೆ. ಒಂದು. ಎರಡನೇದು, ಅಮೆರಿಕನ್ ಇಸ್ ಅ ಕ್ರೆಡಿಟ್ ಎಕಾನಮಿ. ಅಲ್ಲಿ ಒಂದು ₹10,000 ಸಂಬಳ ಬಂದ್ರೆ ಅವನಿಗೆ ₹1.5 ಲಕ್ಷ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಖರ್ಚು ಮಾಡ್ಲಿಕ್ಕೆ. ಇಟ್ ಈಸ್ ಅ ಸ್ಪೆಂಡಿಂಗ್ ಎಕಾನಮಿ. ನಮ್ಮಲ್ಲಿ ಬಿಗ್ ಈಸ್ ವೆರಿ ಸ್ಮಾಲ್, ಸ್ಮಾಲ್ ಈಸ್ ವೆರಿ ಬಿಗ್. ಸ್ಮಾಲ್ ಅಂದ್ರೆ ದಿನನಿತ್ಯ ಕೊಳ್ಳೋದಕ್ಕೆ ಸಾಮರ್ಥ್ಯ ಇಲ್ಲದೆ ಇರೋರು ನಗರ ಪ್ರದೇಶದಲ್ಲಿ ವಾಸ ಮಾಡೋರು ಜಾಸ್ತಿ ಜನ ಇದ್ದಾರೆ. ಅವರಿಗೆ ₹100-200, ₹300, ₹400, ₹500 ಉಳಿದ್ರೇನು ಬಹಳ ಸಹಾಯ ಆಗುತ್ತೆ. ಆಮೇಲೆ ಸರ್ಕಾರ ಆಗ್ಲಿ ಜನ ಆಗ್ಲಿ ಈಗಿರೋ ಪರಿಸ್ಥಿತಿಲಿ ಹಣನ ಅಲ್ಮಾರಲ್ಲಿಟ್ಟು ಲಾಕ್ ಮಾಡಲ್ಲ, ಅದು ಕರೀತಾ ಇರುತ್ತೆ. ನೀವು ಹೇಳಿದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಿಚಾರ ಡೆಫಿನೆಟ್ಲಿ ಕರೆಕ್ಟ್, ಬಟ್ ಇನ್ ಅ ಲಾಂಗ್ ರನ್ ಅದು ಬಹಳ ಉಪಯೋಗಕಾರಿ. ಈಗ ಪರಿಸ್ಥಿತಿಯಲ್ಲಿ ಇದು ರಿಯಾಲಿಟಿನ ದುರುಪಯೋಗ ಪಡಿಸ್ಕೋತಾ ಇರೋ ರಾಜಕೀಯ ಪಕ್ಷಗಳು ಯಾವುದೇ ರೀತಿ ಕೊಡುಗೆ ಅನ್ನೋ ಪದನೇ ತಪ್ಪು. ಯಾರು ದುಡ್ಡು ಅಂತ ಕೊಡುಗೆ ಕೊಡ್ತಾ ಇದ್ದಾರೆ? ಜನರು ದುಡ್ಡು. ಕೊಡುಗೆ ಕೊಡಕ್ ಮುಂಚೆ ಯೋಚನೆ ಮಾಡ್ಬೇಕು. ಕೊಡುಗೆ ಅನ್ನೋ ಪದನೇ ತಪ್ಪು. ಅಪ್ ಟು 200 ಯೂನಿಟ್ಸ್ ಫ್ರೀ ಅನ್ನೋದು ತಪ್ಪಲ್ಲ. ಅಪ್ ಟು 200 ಯೂನಿಟ್ಸ್ ಫ್ರೀ ಅಂದ್ರೆ ₹200 ಯೂನಿಟ್ ವರೆಗೂ ದುಡ್ಡು ಕಟ್ಟೋಂಗಿಲ್ಲ, ಉಪಯೋಗಿಸ್ಬೋದು. ಅಂದ್ರೆ ಇಲ್ಲಿವರೆಗೂ ₹700 ಖರ್ಚು ಮಾಡ್ತಾ ಇದ್ದವರು ಮುಂದೆ ಈ ಪಕ್ಷ ಏನಾದ್ರು ಎಲೆಕ್ಟ್ ಆಗಿ ಬಂದು ಅಥವಾ ಬೇರೆ ಪಕ್ಷಗಳು ಅನೌನ್ಸ್ ಮಾಡಿ ಅವರು ಎಲೆಕ್ಟ್ ಆಗಿ ಬಂದು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅವರಿಗೆ ಇವತ್ತಿನ ಬೆಲೆಯಲ್ಲಿ ₹700 ಉಳಿಯುತ್ತೆ.
ಆವತ್ತಿನ ಬೆಲೆಯಲ್ಲಿ ಬಹುಶಃ ಅದು 600 ರೂಪಾಯಿ ಉಳಿಬಹುದು. ಅದು ಮೂಲ ಉದ್ದೇಶ. ಅದು ಖರ್ಚಾಗತ್ತೆ ಅನ್ನೋದು ಡೆಫಿನೆಟ್ಲಿ ನೀವು ಹೇಳಿರೋದು ಕರೆಕ್ಟ್. ಅನುಪಾತ 7ರಿಂದ 8% ಉಪಯೋಗ ಆಗ್ಬೋದು ಟ್ಯಾಕ್ಸ್ ಅಲ್ಲಿ ಅಂತ. ಬಟ್ ಸಾಹುಕಾರರು ಖರ್ಚು ಮಾಡಿದ್ರೆ 7ರಿಂದ 8% ಅನುಪಾತ ಕಮ್ಮಿ ಇರುತ್ತೆ. ಬಡವರು ಖರ್ಚು ಮಾಡಿದ್ರೆ 7ರಿಂದ 8% ಅನುಪಾತ ಸಿಕ್ಕಾಪಟ್ಟೆ ಜಾಸ್ತಿ. ರೈಟ್. ಅಲ್ಲ ರಮೇಶ್ ಬಾಬು ಅವರೇ, ಈಗ ರಾಜಕಾರಣಕ್ಕೆ ಬಂದ್ಬಿಡೋಣ. ನೀವು ಏನೋ ಪಾಯಿಂಟ್ ಬರ್ಕೊಳ್ತಿದ್ರಿ, ಅದನ್ನ ಹೇಳ್ತೀರಾ ಅಂದ್ರೆ ಹೇಳ್ಬಿಡಿ, ಅದಾದ್ಮೇಲೆ ಕೇಳ್ತೀನಿ. ಇಲ್ಲ, ನಾನು ಒಬ್ಬ ಆರ್ಥಿಕ ತಜ್ಞರಾಗಿ ಮುರಳೀಧರ್ ಅವರು ಮಾಡೋಂಥ ವಿಶ್ಲೇಷಣೆಯನ್ನು ಸ್ವೀಕಾರ ಮಾಡ್ತೀನಿ. ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಪೊಲಿಟಿಕಲ್ ಪಾರ್ಟಿಗಳಿಗೂ ಅವ್ರೊಂದು ಮೆಸೇಜ್ ಕೊಡ್ತಾ ಇದ್ದಾರೆ, ನೀವೇನೇ ಕಾರ್ಯಕ್ರಮ ಘೋಷಣೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಅದು ಯಾವುದೇ ಪಕ್ಷ ಇರಲಿ, ಇಟ್ ಹ್ಯಾಸ್ ಟು ಬಿ ವೆಲ್ಕಮ್ಡ್. ಅದನ್ನು ನಾನು ಡಿಸ್ಪ್ಯೂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಇಲ್ಲಿ ಆಗಲೇ ಮಾತಾಡ್ತಾ ನನ್ನ ಸ್ನೇಹಿತರು ಬಿ ಜೆ ಪಿ ಮಿತ್ರರು ಕಾಂಗ್ರೆಸ್ ಪಾರ್ಟಿ ಬೇಕಂತ ಘೋಷಣೆ ಮಾಡ್ತಾ ಇದೆ ಲೂಟಿ ಮಾಡೋದಕ್ಕೆ ಅಂತೇಳಿ. ಪಾಪ ಅವ್ರು ಲೂಟಿ ಮಾಡಿ ಅಭ್ಯಾಸ. ಈ 40% ಪೇ ಸಿ ಎಮ್ಮು ಇಡೀ ಪ್ರಪಂಚ ಖ್ಯಾತಿ ಪಡ್ಕೊಂಡಿದೆ. ಪೇ ಸಿ ಎಮ್ಮು 40% ಇವತ್ತಾಗಲೇ ಒಂದು ದಾಖಲೆ ಕೊಟ್ಟಿದ್ದಾರೆ ಕೆಂಪಣ್ಣವರು. ಅದರ ಅನುಭವದ ಮೇಲೆ ಪಾಪ ಅವ್ರು ಇನ್ನೊಬ್ಬರ ಮೇಲೆ ಎತ್ತಾಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಸ್ ಆ್ಯಂಡ್ ಟುಡೇ ಕರ್ನಾಟಕದ ಸಾಲದ ಪ್ರಮಾಣ ಅಂದರೆ ಇರ್ತಕ್ಕಂಥ ಸಾಲದ ಗಾತ್ರ 5,18,000 ಕೋಟಿ ಆ್ಯಸ್ ಆ್ಯಂಡ್ ಟುಡೇ. ಅದರಲ್ಲಿ ಈ 70 ವರ್ಷ ಕಾಂಗ್ರೆಸ್ ಅದೆಲ್ಲ ಬಿಟ್ಬಿಡಿ, ಬಿ ಜೆ ಪಿ ಸರ್ಕಾರ ಬಂದಮೇಲೆ ಇತ್ತೀಚಿನ 4 ವರ್ಷದಲ್ಲಿ ಅಂದರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಯಾಗಿ ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ ಸುಮಾರು 2.5 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ. ಸೊ ಇವರು ಯಾವ ಕಮಿಷನ್ಗೆ ಮಾಡೋರು, ಯಾರ್ದು ಲೂಟಿ ಹೊಡ್ಯಕ್ಕೆ ಮಾಡೋರು ಅಂತ ಇವರು ಅಂಕಿಅಂಶ ಕೊಡಬೇಕಾಗುತ್ತೆ. ಯಾಕೆಂದರೆ ಜನಕ್ಕೆ ನಾವು ಏನೇ ಚರ್ಚೆ ಮಾಡಿದ್ರು ಜನಕ್ಕೆ ಸಾಮಾನ್ಯ ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲೇ ನಾವು ವಿವರಿಸಬೇಕಾಗುತ್ತೆ. ಕರೆಕ್ಟ್ ಕರೆಕ್ಟ್. ಅವ ನಾನು ಏನು ಬರ್ಕೊಂಡೆ ಅಂದರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್, ಆರ್ಥಿಕ ಸಂಹಿತೆ ಕಾಯ್ದೆ ಏನಿದೆ ಕರ್ನಾಟಕದಲ್ಲಿ, ದೇರ್ ಇಸ್ ಎ ಒಂದು ಮಾರ್ಕ್ ಟ್ರೇಡ್ ಇದು ನೀವು ಈ ಲಿಮಿಟ್ ಬಿಟ್ಟು ಆಚೆ ಹೋಗಿ ಮಿತಿಗಳಿದೆ, ಮಿತಿ ಇದೆ. ಆ ಮಿತಿ ಒಳಗೆ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರು ಸಮರ್ಥನೆ ಮಾಡ್ಕೋತಾರೆ, ಕಾಂಗ್ರೆಸ್ನವ್ರು ಬಂದು ಸಮರ್ಥನೆ ಮಾಡ್ಕೋತಾರೆ, ಇನ್ನೊಬ್ಬರು ಬಂದು ಸಮರ್ಥನೆ ಮಾಡ್ಕೋತಾರೆ. ಆದರೆ ಸಾಲದ ಗಾತ್ರ ನೋಡಿದಾಗ ಭಯ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಅವರು ಮುರಳೀಧರವರು ಒಂದು ವ್ಯಾಖ್ಯಾನ ಮಾಡಿದ್ರು, ಅಂದರೆ ಮನುಷ್ಯನಿಗೆ 500 ರೂಪಾಯಿ ಉಳಿದ್ರೆ ಎಷ್ಟು ಶಕ್ತಿ ಬರುತ್ತೆ ಅಂತೇಳಿ. ಅರ್ಥಶಾಸ್ತ್ರದಲ್ಲಿ ನಾವು ಅರ್ಥಶಾಸ್ತ್ರ ವಿಶ್ಲೇಷಣೆ ಮಾಡಬೇಕಾದ್ರೆ ಕೊಳ್ಳುವ ಶಕ್ತಿ ಅಂತೀವಿ. ಮನುಷ್ಯನಿಗೆ ಕೊಳ್ಳುವ ಶಕ್ತಿ ಬಂದಾಗ ಅವನಿಗೆ ಆದಾಯ ಇದ್ದಾಗ ಖರ್ಚು ಮಾಡ್ತಾನೆ. ಅವನಿಗೆ 100 ರೂಪಾಯಿ ಇದೆ ಅಂದರೆ 100 ರೂಪಾಯಿ ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ತಾನೆ. ಅವನಿಗೆ 100 ರೂಪಾಯಿ ಇಲ್ಲ 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಖರ್ಚು ಮಾಡೋದು ಏನು ಮಾಡ್ತಾನೆ? ಆ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅದು ಸರ್ಕಾರಕ್ಕೂ ಅಪ್ಲಿಕಬಲ್ಲು, ಜನಸಾಮಾನ್ಯರಿಗೂ ಅಪ್ಲಿಕಬಲ್ಲು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಆಗಲೇ ಮಾತಾಡ್ತಾವ್ರು ಸುಪ್ರೀಂ ಕೋರ್ಟ್ ಕೋರ್ಟ್ ಮಾಡಿದ್ರು. ನೋಡಿ, ಈ ದೇಶಕ್ಕೆ ಭಾಳ ರಿಯಾಲಿಟಿ ಬೇಕು ಜನಕ್ಕೆ. ಸುಪ್ರೀಂ ಕೋರ್ಟಲ್ಲಿ ಫ್ರೀ ಬೀಸ್ನ ಪ್ರಶ್ನೆ ಮಾಡಿ PL ಮುಖಾಂತರ ಚಾಲೆಂಜ್ ಮಾಡಿದವರೇ ಭಾರತೀಯ ಜನತಾ ಪಕ್ಷದ ಸ್ನೇಹಿತರು. ಈ ದೇಶದಲ್ಲಿ ಉಚಿತ ಕೊಡುಗೆಗಳನ್ನ ಕೊಡ್ಕೊಡ್ದು, ಜನಸಾಮಾನ್ಯರಿಗೆ ಈ ಥರದ ಕಾರ್ಯಕ್ರಮಗಳು ಕೊಡ್ಕೊಡ್ದು, ಎಸ್ಪೆಷಲಿ ಚುನಾವಣಾ ಸಂದರ್ಭದಲ್ಲಿ ಅಂತೇಳಿ ಹಾಕಿದ್ರು. ಆಗದಂಥ ಸಂದರ್ಭದಲ್ಲಿ ಕಳೆದ ಏಪ್ರಿಲಲ್ಲಿ, ನಾನು ಭಾಳ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ, ಏಪ್ರಿಲ್ 2022ರಲ್ಲಿ ಮಾನ್ಯ ಎಲೆಕ್ಷನ್ ಕಮಿಷನ್ ಫೈಲ್ಡ್ ಎ ಅಫಿಡವಿಟ್, ಒಂದು ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿ ನಮ್ಮದು ಇದರಲ್ಲಿ ಇಂಟರ್ಫರೆನ್ಸ್ ಇಲ್ಲ, ಪೊಲಿಟಿಕಲ್ ಪಾರ್ಟಿಗಳು ಅವರ ಸೋಷಿಯಲ್ ಅಜೆಂಡಾಗೆ ಅನುಗುಣವಾಗಿ ಅವರು ಕಾರ್ಯಕ್ರಮ ಘೋಷಣೆ ಮಾಡ್ತಾರೆ, ನಾವು ಇದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ ಅಂತೇಳಿ ಪ್ರಮಾಣ ಪತ್ರ ಕೊಟ್ಟರು. ಆದರೆ ಕೇಂದ್ರ ಸರ್ಕಾರದ ಇನ್ಸ್ಟಿಗೇಷನ್ ಮೇಲೆ ಮತ್ತೆ ಎಗೇನ್ ಸುಪ್ರೀಂ ಕೋರ್ಟ್ ಆಸ್ಕಿಡಿದ ಎಲೆಕ್ಷನ್ ಕಮಿಷನ್, ಇಲ್ಲ ನೀವು ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳ ಸಭೆ ಕರೆದ್ಬಿಟ್ಟು ಇನ್ನೊಂದು ಅವ್ರ ಹೇಳಿಕೆ ತೊಗೊಂಡು ಇನ್ನೊಂದು ಹೇಳಿಕೆನ ಹಾಕಿ ಅಂತೇಳಿ. ಆಮೇಲೆ ಅವ್ರು ಪೊಲಿಟಿಕಲ್ ಪಾರ್ಟಿಗಳಿಗೆಲ್ಲ ಒಂದು ನೋಟಿಸ್ ಕೊಟ್ಟರು, ಬನ್ನಿ ನಿಮ್ಮ ಅಭಿಪ್ರಾಯ ಕೊಡಿ, ನೀವು ಹೆಂಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀರಾ, ನೀವು ಹೆಂಗೆ ಘೋಷಣೆ ಮಾಡ್ತೀರಾ ಅಂತೇಳಿ. ಸ್ಟಿಲ್ ಇಟ್ ಈಸ್ ಪೆಂಡಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಈ ದೇಶದಲ್ಲಿ ಜನಸಾಮಾನ್ಯರಿಗೆ ಉಚಿತ ಕೊಡುಗೆ ಕೊಡೋದಕ್ಕೆ ಸಂಪೂರ್ಣ ವಿರೋಧ ಇರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಇವತ್ತು ಕಾಂಗ್ರೆಸ್ ಪಾರ್ಟಿ ಎಲ್ಲ PCM ಇದನ್ನು ಹಣೆಬಟ್ಟೆ ಹಾಕೊಂಡಿರ್ತಕ್ಕಂಥದ್ದು. 40% ಆರೋಪ ತಗೊಂಡಿರೋದು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಇವ್ರಿಗದು ಅಭ್ಯಾಸ ಆಗಿಬಿಟ್ಟಿದೆ. ಇವರು ಅಂಬಾನಿ ಅದಾನಿ ಪರವಾಗಿರ್ತಕ್ಕಂಥವ್ರು 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಇಂಡಸ್ಟ್ರಿಯಲ್ಗಳು, ಕೈಗಾರಿಕೋದ್ಯಮಗಳ ಸಾಲ ಮನ್ನಾ ಮಾಡೋವಂಥವ್ರು. ಇಲ್ಲಿ ಯಾರೋ ಜನಸಾಮಾನ್ಯರಿಗೆ 500 ರೂಪಾಯಿ ಕೊಡ್ತೀವಿ, 1000 ರೂಪಾಯಿ ಕೊಡ್ತೀವಿ, 2000 ಕೊಡ್ತೀವಿ, ಅಯ್ಯೋ ಸರ್ಕಾರ ಲೂಟಿ ಆಗಿಬಿಡುತ್ತೆ, ಖಜಾನೆ ಲೂಟಿ ಆಗಿಬಿಡುತ್ತೆ, ಈ ಥರ ಬೊಬ್ಬೆ ಹೊಡಿತಾರಲ್ಲ. ಎಲ್ಲಿ ಕೊಟ್ಟಿ ಸ್ವಾಮಿ 2 ಲಕ್ಷ ಕೋಟಿ 3 ಲಕ್ಷ ಕೋಟಿ? ಇವತ್ತು ಯಾವ ಮೋದಿ ಪರದೇಶಕ್ಕೆ ಹೋಗಿ ಪರಾರಿಯಾಗಿ ನಿಮ್ಮ ಹೆಸರು ಹೇಳ್ಕೊಂಡು ದುಡ್ಡು ತಿಂದಿರಂತನೋ? ಸರ್, ಯಾವ ಅದಾನಿ ನಿಮ್ಮಿಂದ ಸಬ್ಸಿಡಿ ಪಡ್ಕೊಂಡಿರ್ತಕ್ಕಂಥ? ಯಾವ ಅಂಬಾನಿ? ಅಲ್ಲ ಸರ್, ಕೇಳಿ ಸರ್, ಅದಾನಿ ಅಂತ ನೀವ್ ಹೇಳ್ತೀರಿ. ನಿಮ್ ರಾಜಸ್ಥಾನ್ ಮುಖ್ಯಮಂತ್ರಿ ಯಾರ ಜೊತೆ ಕೂತಿದ್ರು ಒಂದ್ ತಿಂಗಳಿಂದ? ಯಾರ ಹತ್ರ ಹುಡುಕೆ ಕೇಳ್ತಿದ್ರು? ಅಲ್ಲ, ನಿಮ್ ಸರ್ಕಾರ ಕೇಂದ್ರದಲ್ಲಿ UP ಅವಾಗಿರ್ಲಿಲ್ವಾ ಅಂಬಾನಿ? ಅಲ್ಲ, ಹೇಳಿದ್ರಿ ಸ್ಟೇಟ್ಮೆಂಟ್ ಸ್ವೀಕಾರ ಮಾಡ್ತೀನಿ. ಪ್ಲೀಸ್. ರಾಜಸ್ಥಾನದ ಮುಖ್ಯಮಂತ್ರಿ ಅದಾನಿ ಜೊತೆ ಕೂತಿದ್ರೆ
ಇಫ್ ರಾಜಸ್ಥಾನ ಮುಖ್ಯಮಂತ್ರಿ ತಪ್ಪು ಮಾಡಿದ್ರೆ ನೀವು ಕಡಲೆಪುರಿ ತಿಂತಿದ್ದೀರಾ ಕೇಂದ್ರ ಸರ್ಕಾರದವರು? ಪ್ರೊಸೀಡ್ ಅಗೇನ್ ನೆಕ್ಸ್ಟ್ ಟೈಮ್. ಅಲ್ಲ ವೈ ಇಸ್ ಇಟ್ ಅ ಮಿಸ್ಟೇಕ್ ಅಂತ ಹೇಳ್ತಿರೋದು? ಅಲ್ಲ ಮಿಸ್ಟೇಕ್ ಅಲ್ಲ ಸರ್, ನೋಡಿ ಅಲ್ಲ ಮಿಸ್ಟೇಕ್ ಅಲ್ಲ ಅದು. ನಿಮಿಷ ಸರ್, ಅವ್ರು ಯಾಕೆ ಆಕ್ಷನ್ ತಗೋಬೇಕು? ಇಟ್ಸ್ ನಾಟ್ ಅ ಮಿಸ್ಟೇಕ್. ಇಂಡಸ್ಟ್ರಿಯಲಿಸ್ಟ್ಗಳು ದೇಶಕ್ಕೆ ಅವಶ್ಯಕತೆ ಇದೆ. ಇಲ್ಲ ಕೇಳಿ ಸರ್, ಈ ದೇಶದಲ್ಲಿ ಮೋದಿ ಪ್ರಧಾನಿ ಆಗೋದಕ್ಕೆ ಮುಂಚೆ ಅದಾನಿಯವರ ಕಂಪ್ನಿಗಳ ಒಟ್ಟು ಗಾತ್ರ ಎಷ್ಟು, ಒಟ್ಟು ಫಂಡ್ ಎಷ್ಟು, ಇವತ್ತು ಯಾವ ಮಟ್ಟಕ್ಕೆ ಇದ್ದಾರೆ? ಇದು ಪಾಯಿಂಟ್ ಯಾರು ಉತ್ತರ ಕೊಡ್ಬೇಕಾದ್ರೆ ಬಹಳ ತ್ವರಿತ ಗತಿಯಲ್ಲಿ ಅವರ ಬೆಳವಣಿಗೆ ಆಗಿದೆ. ಅದನ್ನ ನಾನಾ ರೀತಿನಲ್ಲಿ ನೋಡ್ಬೋದು. ಯಾವ ಸೆಕ್ಟರ್ ನಲ್ಲಿ ಕೈ ಹಾಕಿದ್ದಾರೆ ಅದನ್ನು ನೋಡಿ. ಅಲ್ಲ ಒಂದ್ ನಿಮಿಷ, ಅವರೊಬ್ಬರೇ ಅಲ್ಲ. ಅಲ್ಲ ಬಿಡಿ, ಇಂಡಸ್ಟ್ರಿಯಲಿಸ್ಟ್ ಬಗ್ಗೆ ಚರ್ಚೆ ಆಗಬಾರ್ದು. ಬ್ಯಾಕ್ ಟು ದ ಪಾಯಿಂಟ್. ನಾನಾ ರೀತಿ ನೋಡೋದ್ರ ಜೊತೆಗೆ ಮೋಹನ್ ಅವ್ರು ಆಮೇಲೆ ಹೇಳಿ, ನಾನಾ ರೀತಿ ನೋಡೋದ್ರ ಜೊತೆಗೆ ಹೆಂಗೆ ಭಾರತೀಯ ಜನತಾ ಪಕ್ಷದ ಎಲೆಕ್ಷನ್ ಫಂಡ್ ಗಾತ್ರ ದೊಡ್ಡದಾಯ್ತಲ್ಲ, ಆ ದೃಷ್ಟಿಲೂ ನೋಡಿ. ಆಯ್ತು, ಪೊಲಿಟಿಕ್ಸ್ ಮಾತಾಡಕ್ ಬಿಡ್ತಾ ಇಲ್ಲ ನೀವು. ಬೇಗ ಹೇಳ್ಬಿಡಿ. ನೋಡಿ 30 ಸೆಕೆಂಡ್ಸ್. 47ರಲ್ಲಿ ಸ್ವತಂತ್ರ ಬಂದಿದ್ದು, 2014ರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದು. 67 ವರ್ಷಗಳ ಕಾಲ ಇವ್ರದ್ದು ಯಾರ್ದು ಅಂಬಾನಿ ಅವರು ಕಂಪನಿ ಸ್ಟಾರ್ಟ್ ಮಾಡಿದ್ದು ಐ ಥಿಂಕ್ 81ರಲ್ಲಿ ಅನ್ಸುತ್ತೆ, ಅದಾನಿ ಅವರು 87ರಲ್ಲಿ ಅನ್ಸುತ್ತೆ. ಈ 25 ವರ್ಷಗಳ ಕಾಲ ₹1 ಇದ್ದಂತ ಅದಾನಿ ವೆಲ್ತ್ 2014ರಲ್ಲಿ ಎಷ್ಟಾಯ್ತು ಕಂಪೇರ್ ಮಾಡಿ ಹೇಳಿ. ತಿರ್ಗಾ ಅದಾನಿದು ₹1 ಇದ್ದಂತ ವೆಲ್ತ್ 87ರಲ್ಲಿ 2014ರಲ್ಲಿ ಎಷ್ಟು ಲಕ್ಷ ಪಟ್ಟು ಕಾರಣ ಆಯ್ತು? ಅದು ಕಾರಣ ಯಾರು? ಕಾಂಗ್ರೆಸ್ ಸರ್ಕಾರ. ಅವರ ತನ್ನ ಎಷ್ಟು ಅಧಿಕಾರದಲ್ಲಿ ಇದ್ದಿದ್ದು. ಜೊತೆಗೆ ಅಂಬಾನಿ ಅದಾನಿ ಜೊತೆಗೆ ಇವತ್ತು ದೇಶದಲ್ಲಿ 100+ ಯೂನಿಕಾರ್ನ್ಸ್ ಇದಾವೆ. ಬರೀ ಅಂಬಾನಿ ಅದಾನಿ ಅಷ್ಟೇ ಅಲ್ಲ, ಮೋದಿ ಅವರು ಬಂದ್ಮೇಲೆ ಅದನ್ನು ಹೇಳ್ಬೇಕು ಅವರು. ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ, ಓಲಾ ಇದೆ, ಊಬರ್ ಇದೆ. ತಿರ್ಗಾ ಆಮೇಲೆ ಈಗ ಪೇಟಿಎಂ ಒಂದು IPO ಬಂತು. ತಿರ್ಗಾ ಈಗ ಮಾಮಾಅರ್ಥ ಅಂತ ಒಂದು ಕಂಪ್ನಿ ಬರ್ತಾ ಇದೆ. ಅದ್ರ ಬಗ್ಗೆನೂ ಹೇಳಿ. ಅವರೆಲ್ಲ ಹೊಸಬ್ರಲ್ವ? ಅವರೆಲ್ಲ ಬೆಳೆದಿಲ್ವಾ? ಇಡೀ ಜಗತ್ತಲ್ಲೇ highest FDI ಬರ್ತಿರೋದು ಇಂಡಿಯಾಗೆ ಯಾರು ಬಂದ್ಮೇಲೆ? ಮೋದಿ ಅವರು ಬಂದ್ಮೇಲೆ. ಇಂಡಸ್ಟ್ರಿಯಲಿಸ್ಟ್ ಬೆಳೆಯೋದು ತಪ್ಪಲ್ಲ, ಮತ್ತೆ ರಾಜಕೀಯ ಬೆಳವಣಿಗೆನ ರಾಜಕೀಯ ಎಷ್ಟು ಸರಿ ಅನ್ನೋ ಅದಾನಿ ಬಗ್ಗೆ ಇಷ್ಟೆಲ್ಲ ಮಾತಾಡಲ್ಲ. ಒಂದ್ ಪ್ರಶ್ನೆ ನಾನು ಕೇಳ್ತೀನಿ, ಗೊತ್ತಿಲ್ಲ ಹೌ ಫಾರ್ ಇಟ್ ಇಸ್ ಪ್ರಾಕ್ಟಿಕಲ್. ₹2,000 ಮಹಿಳೆಯರಿಗೆ ಕೊಡ್ತಾ ಇದಾರಲ್ಲ, ಅಲ್ಲಿ ಯಾರಿಗೆ ಅಂತ ಹೇಳಿಲ್ಲ ಅವರು. ಅಂಬಾನಿ ಮನೆ ಮಹಿಳೆಯರಿಗೂ ಕೊಡ್ತಾರ, ಅದಾನಿ ಮನೆ ಮಹಿಳೆಯರಿಗೂ ಕೊಡ್ತಾರ ಅಂತ ಕ್ಲಾರಿಫೈ ಮಾಡ್ಬೋದು. ಯಾರಿಗೆ ಅಂತ ಹೇಳಿಲ್ಲ ಅವರು. ಕೋಟಿ ಅಂತ ಬಿಡಿ ಅದು. ಅಲ್ಲ ಈಗ ಅವ್ರ ಮನೆ ಬ್ಯಾಕ್ ಟು ದ ಪಾಯಿಂಟ್. ಇವಾಗ ಏನಾಗೋಯ್ತು, ಇದನ್ನ ಈ ರೀತಿನೂ ವಿಶ್ಲೇಷಣೆ ಮಾಡ್ಬೋದಾ ರಮೇಶ್? ಮೋದಿ ಫ್ಯಾಕ್ಟರ್ನ ಕೌಂಟರ್ ಮಾಡಬೇಕಾಗಿದೆ ನೀವು ಕರ್ನಾಟಕದಲ್ಲಿ. ಆ ಮೋದಿ ಫ್ಯಾಕ್ಟರ್ಗೆ ಈಕ್ವಿವೆಲೆಂಟ್ ಅಂದ್ರೆ ಸಮಾನವಾದ ಒಂದು ವ್ಯಕ್ತಿತ್ವ ಬಹುಶಃ ಕೊರತೆ ಇದೆ. ವ್ಯಕ್ತಿತ್ವ ಇಲ್ಲ ಅಂತಲ್ಲ, ಮೋದಿ ವ್ಯಕ್ತಿತ್ವವನ್ನ ಸಮಾನಿಸುವಂತ ಒಂದು ವ್ಯಕ್ತಿತ್ವದ ಕೊರತೆ. ಆ ಕೊರತೆಯನ್ನು ನೀಗಿಸೋದಕ್ಕೆ ಫ್ರೀಬೀಸ್. ಹೌದಾ? ಮೋದಿಯವರ ವ್ಯಕ್ತಿತ್ವ ಎಷ್ಟು, ಮೋದಿಯವರ ಶಕ್ತಿ ಎಷ್ಟು ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ದಾವಣಗೆರೆ BJP ಕಾರ್ಯಕಾರಿ ಸಮಿತಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಮತ್ತೆ ಈಗ ಮೊನ್ನೆ ಬಂದು ಹೋಗಿದ್ದಾರೆ, ತಿರ್ಗಾ ಇನ್ನೇನು 19ಕ್ಕೆ ಬರ್ತಾರಂತೆ. ಅವ್ರು ಬಂದು ಹೋಗಿ ಟೂರಿಂಗ್ ಟ್ಯಾಕ್ಸ್ ಮಾಡ್ಕೊಳ್ಳೋ ಬದಲು ಕರ್ನಾಟಕನ ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡಲಿ, ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಬೇಕಾದ್ರೆ ಒಂದು ಮನೆ ಮಾಡಿಕೊಟ್ಬಿಡ್ತೀವಿ. ಕರ್ನಾಟಕದಲ್ಲೇ ಇದ್ದು ಘೋಷಣೆ ಮಾಡ್ತಾವ್ರೆ, ಕರ್ನಾಟಕ ಲಾಭ ಆಗುತ್ತೆ. ಇನ್ನು ಅಮಿತ್ ಶಾ ಬಗ್ಗೆ ಪಾಪ ನಮ್ಮ ಚನ್ನಪಟ್ಟಣದ ಯೋಗೇಶ್ವರ್ ಒಳ್ಳೆ ಕಾಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ವಿಡಿಯೋ ಈಗ ಹರಿದಾಡ್ತಾ ಇದೆ. ಅಲ್ವಂತಲ್ಲ ಸರ್, ಅದು ಆಡಿಯೋ ಅವ್ರು ಅಲ್ವಂತದ್ದು ಅವರೇ ಹೇಳಿದ್ದಾರೆ. ಹಂಗೆ ಹೇಳೋದು ಪಾಪ. ಈಗ ಕಳ್ಳ ಯಾವತ್ತಾರು ಕಳ್ಳ ಅಂತ ಒಪ್ಕೋತಾನ? ಸೊ ಅವ್ರು ಆಡಿಯೋ ಹೇಳ್ಬಿಟ್ಟು ನಂದಲ್ಲ ಅಂತಾರೆ. ಈಗಾಗಲೇ ನಡೀತಾ ಇದೆ. ಸೊ ಮತ್ತೆ ಈಗ ಯತ್ನಾಳ್ ಅವರು ಅವ್ರೇನೇನು ಹೇಳಬೇಕು ಅವರು ಹೇಳಿದ್ದಾರೆ. 2,000 ಕೋಟಿಗೆ CM. ಹಾಗಾಗಿ ಇದು CD ಸರ್ಕಾರ ಅಂತ ಅವ್ರ ಪಾರ್ಟಿಯವರು ಹೇಳಿದ್ದಾರೆ. ನಮ್ದೇನು ಸರ್ಟಿಫಿಕೇಟ್ ಬೇಡ. ನೀವು ಕೇಳೋಂಥ ಪ್ರಶ್ನೆಗೆ ಟು ದ ಪಾಯಿಂಟ್. ಮೋದಿರವರು ಪರ್ಮನೆಂಟಾಗಿ ಕರ್ನಾಟಕದಲ್ಲಿರಲಿ, ಕಾಂಗ್ರೆಸ್ ಪಕ್ಷ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ನಮ್ಮ ರಾಜ್ಯಕ್ಕೆ ಏನು ಲಾಭ ಆಗೋದ್ರೆ ಆಗಲಿ ನಮ್ಮ ಮಾತನ್ನ ನಿಮ್ಮ ಮೂಲಕ ನಾನು ಹೇಳ್ತೀನಿ. ಪ್ರತಾಪ್ ಲಾಸ್ಟ್ ವರ್ಡ್ ಪ್ರತಾಪ್ ಆನ್ ದಿಸ್ ಸಬ್ಜೆಕ್ಟ್. ನೆಕ್ಸ್ಟ್ ಕೆಂಪಣ್ಣ ಅವರ ಚರ್ಚೆಗೆ ಹೋಗ್ತೀವಿ. ಪ್ರತಾಪ್, ಪಂಚರತ್ನ ಕೂಡ ಅದೇ ಕಾರಣಕ್ಕ ಅಂತ? ಖಂಡಿತ ಇಲ್ಲ. ನೋಡಿ, ಈಗ ಮೋದಿ ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಈಗ ಮೋದಿ ಅವರು ಒಂಥರ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ಲ, ಹಾಗೆ ಕರ್ನಾಟಕದವ್ರಿಗೆ ದೂರದ್ದು ಒಂಥರ ಗುಜರಾತ್ ಕನಸು ತೋರಿಸಿ ಆಸೆ ತೋರಿಸಿದ್ರು. ಆನಂತರ ಇನ್ನೊಂದು ಲೋಕಸಭಾ ಎಲೆಕ್ಷನ್ಲಿ ಇನ್ನೊಂದೇನೋ ಒಂದು ಕನಸು ತೋರಿಸಿದ್ರು. ಜನ ಮುರಳಾಗಿ ಓಟ್ ಹಾಕಿದ್ರು. ಅದಾದ್ಮೇಲೆ ಏನೇನಾಯ್ತು? ಅದಾದ್ಮೇಲೆ ಇದು ಏನೋ ನಮ್ಮ ಕೊಡಗಲ್ಲಿ ಮುಳುಗೋಯ್ತು, ಬರಲಿಲ್ಲ, ಏನು ಕೇಳಲಿಲ್ಲ, ಅದಾಯ್ತಾ? ಅದಾದ ನಂತರ ಉತ್ತರ ಕರ್ನಾಟಕ ಪ್ರವಾಹ ಫುಲ್ ಮುಳುಗೋಗಿತ್ತು. ಎರಡು ಬಾರಿ ಬರ್ಲಿಲ್ಲ. ಹೋಗ್ಲಿ, ಏನಾದ್ರೂ ನೆರವು ಕೊಟ್ರ ಅದು ಕೊಡ್ಲಿಲ್ಲ. ಕೊಟ್ಟಿದ್ದ ಯಾವಾಗ ಎಷ್ಟೋ ವರ್ಷ ಆದ್ಮೇಲೆ. ಅಲ್ಲ, ಅಷ್ಟು ದಿನ ಏನ್ ಮಾಡ್ತಾರೆ? ಅದೇ ಗುಜರಾತ್ ಅಲ್ಲಿ ಸಣ್ಣ ಪ್ರಮಾಣದ ಪ್ರವಾಹ ಬಂದ್ರೆ ವಿತ್ ಇನ್ 6 hours ಗುಜರಾತ್ ಅಲ್ಲಿ ಇದ್ರು.
ಕರ್ನಾಟಕ ಮಲತಾಯಿ ಧೋರಣೆ ಅಂತೀರಿ. ಕರ್ನಾಟಕಕ್ಕೆ ಬರೋದು ಯಾವಾಗ? ಮಲತಾಯಿ ಧೋರಣೆ ಅಂತ. ಸರ್ ಏನ್ ಕಷ್ಟಕ್ಕೆ ಕರಿಬೇಡಿ ಊಟಕ್ಕೆ ಮರಿಬೇಡಿ ಅಂತ ಹೇಳ್ತಾರಲ್ಲ, ಅದು ನರೇಂದ್ರ ಮೋದಿ ಅವರಿಗೆ ಅಕ್ಷರಶಃ ಆಯ್ತು, ಕ್ವಿಕ್ಲಿ ಅಲ್ಲ, ಇವ್ರು ಮೋದಿ ಅವ್ರು ಗುಜರಾತ್ ಕರ್ನಾಟಕದ ಬಗ್ಗೆ ಮಾತಾಡ್ಲು, ಕುಮಾರಸ್ವಾಮಿ ಅವ್ರು 4 ಜಿಲ್ಲೆ ಬಿಟ್ಟು ಆಚೆಗೆ ಹೋಗಲ್ಲ, ಅದ್ರ ಬಗ್ಗೆ ಕಲ್ಯಾಣ ಕರ್ನಾಟಕದಲ್ಲಿ ಇದ್ದಾರೆ. ಈಗ ಮೊನ್ನೆ ತಾನೇ ಬೀದರ್, ಕಲಬುರಗಿ ಎಲ್ಲ ಹೋಗಿ ಮನೆ ಕಟ್ಕೊಂಡವ್ರಿಗೆ ಬಿಟ್ಟು ಪ್ರತಾಪ್ ಹೇಳ್ಬಿಡ್ಲಿ, ಕೊಡಗಲ್ಲಿ ಮನೆ ಕಳ್ಕೊಂಡವ್ರಿಗೆ ಮನೆ ಕಟ್ಟಿದ್ದು ಕುಮಾರಸ್ವಾಮಿ ಅವರು. ಆ ಮನೇನ ಅದ್ ಹೆಂಗೆ ಮನೆ ಕಳ್ಕೊಂಡು ಕಿಲೋಮೀಟರ್ ಬೋರ್ಡ್ ಕಾಣಿಸಿದ್ರೆ ಸಾಕು, 150 200 ಆಚೆ ಅಂದ್ರೆ ಸಾಕು, ಹೋಗೋದೇ ಇಲ್ಲ. 3 ಜಿಲ್ಲೆ ರಾಮನಗರ, ಮಂಡ್ಯ, ತುಮಕೂರು ಅಷ್ಟೇ. ಒಂದ್ ನಿಮಿಷ ಪ್ರತಾಪ್ ಅವರೇ, ಆದ್ರೆ ಮನೆ ಕಳ್ಕೊಂಡವ್ರಿಗೆ 2 ವರ್ಷದ ತನಕ ಮನೆ ಕೊಡದೇನೆ ಆಟ ಆಡ್ಸಿದಾರೆ. ಅಯ್ಯಪ್ಪ, 7 ವರ್ಷದ ತನಕ. ಅಯ್ಯಪ್ಪ ಅಂದ್ರು ಅಷ್ಟೇ, ಎಲ್ಲೆಲ್ಲಿಂದ ಸುಳ್ಳುಗಳು ಮತ್ತೆ ಯಾಕೆ ಜನ ಸೋಲ್ಸಿದ್ರು? ಯಾಕೆ 187 ಕಡೆ ನಿಮ್ಮನ್ನ ಸೋಲ್ಸಿದ್ರು? ಆಯ್ತು ಬಿಡಿ. ಅಲ್ಲ, ಇಲ್ಲಿ ಯಾರ್ ಬೆಟ್ಟ ಯಾರ್ ಕೆಟ್ರು ಎಲ್ಲ ಇನ್ನೇನ್ ಕೆಲವೇ ತಿಂಗಳಲ್ವಾ? ಒಂದೇ ನಿಮಿಷ. ಈಗ ಮತ್ತೊಂದು ಚರ್ಚೆಗೆ ಹೋಗ್ಬಿಡೋಣ. ಮುರಳೀಧರ್ ಅವರೇ, ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಮತ್ತೊಂದು ಚರ್ಚೆ ವಿಷಯದಲ್ಲಿ ನಟರಾಜ್ ಶರ್ಮಾ ಅನ್ನೋ ವಕೀಲರು ಇನ್ನ ಕೆಲವೇ ನಿಮಿಷಗಳಲ್ಲಿ ಜಾಯ್ನ್ ಆಗ್ತಾರೆ. ಇವತ್ತು ಕೆಂಪಣ್ಣ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಕೆಂಪಣ್ಣ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಒಂದು ಪ್ರಕರಣ ಇದೆ. ಆ ಪ್ರಕರಣದಲ್ಲಿ ಅವ್ರನ್ನ ಬಂಧಿಸುವಂತ ಯತ್ನ ಕೂಡ ನಡೀತು. ಅದಾದ ನಂತರ ಬೇಲ್ ತಗೊಂಡು 82 ವರ್ಷದ ಕೆಂಪಣ್ಣ ಅವರು ಜೈಲಿಂದ ಹೊರಗೆ ಇದ್ದಾರೆ. ಮಾನನಷ್ಟ ಮೊಕದ್ದಮೆ ಹಾಕಿದವರು ಮುನ್ರತ್ನ ಅವರು. ವೆರಿ ಕ್ವಿಕ್ಲಿ, ಮುನ್ರತ್ನ ಅವರ ಆಸ್ತಿ ವಿವರವನ್ನ ಲೋಕಾಯುಕ್ತಕ್ಕೆ ಕೊಡಿ ಅಂತ ಅವ್ರು ಕೇಳಿದ್ದಾರೆ. ನನಗಿದ್ದಂಥ ಮೂಲಗಳನ್ನ ಬಳಸಿ ನಾನೊಂದಷ್ಟು ಡೀಟೇಲ್ಸ್ ತೆಗೆದೆ. ಮುನ್ರತ್ನ ಅವರು 2013ರಲ್ಲಿ 28 ಕೋಟಿ ಆಸ್ತಿಯ ಘೋಷಣೆಯನ್ನ ಮಾಡಿದ್ರು. ನೋ ಲಯಬಿಲಿಟೀಸ್ ಅಂದ್ರೆ ಯಾವುದೇ ಸಾಲ ಅಥವಾ ಬಾರೋ ಮಾಡಿರುವಂಥದ್ದು ಬೇರೆ ಬೇರೆ ರೀತಿಯ ಟ್ರಾನ್ಸಾಕ್ಷನ್ ಅಂಥದ್ದು ಏನೂ ಇರಲಿಲ್ಲ. 5 ವರ್ಷದ ನಂತರ ಅದು 43 ಕೋಟಿಗೆ ಏರಿಕೆ ಆಯಿತು. ಅವರ ಒಂದು ಆರ್ಥಿಕ ಸ್ಥಿತಿ ಅಲ್ಲಿಗೆ 15 ಕೋಟಿಯ ಏರಿಕೆ ಆಯಿತು. ಅದರ ಜೊತೆಗೆ 25 ಕೋಟಿಯ ಒಂದು ಸಾಲ ಕೂಡ ಬಂದಿದೆ. ಇದನ್ನ ಅಕೌಂಟ್ಸ್ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಆದರೆ ಇವತ್ತು ಮಾಡಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಯಾರೂ ಅಡ್ವಾಂಟೇಜ್ ತಗೊಳ್ಳಾಗಿಲ್ಲ. ರಾಜಕೀಯ ಲಾಭ ತಗೊಳ್ದೇ ಇರಲಿ ಅಂತಾನೆ ವಿಶೇಷವಾಗಿ ಆ ಒಂದು ವಾಕ್ಯವನ್ನು ಅವರು ಉಲ್ಲೇಖ ಮಾಡ್ತಾರೆ. ಅವ್ರು ಹೇಳ್ತಾರೆ 13-14 ಜನ ಶಾಸಕರು, 4ರಿಂದ 5 ಸಚಿವರು, ಪಕ್ಷ ಭೇದವಿಲ್ಲದೆ ಎಲ್ಲ ಶಾಸಕರು ನಮ್ಮ ಹತ್ರ ದುಡ್ಡನ್ನ ಕೇಳಿದ್ದಾರೆ, ಪಡ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಅಲ್ಲಿಗೆ ರಾಜ್ಯದ ವ್ಯವಸ್ಥೆ ಏನು ಅನ್ನೋ ಪ್ರಶ್ನೆಯನ್ನ ನಾನು ನಿಮಗೆ ಕೇಳ್ತಿದ್ದೀನಿ ವೀಕ್ಷಕರೇ. ಇನ್ನ ರಾಜಕೀಯವಾಗಿ ಇದರ ಪರಿಣಾಮಗಳೇನು? ರಮೇಶ್ ಬಾಬು ಅವರೇ, ನೀವೇ ಫಸ್ಟ್ ಶುರು ಮಾಡ್ಬೋದಾ? ಇಲ್ಲ, ಮೊದಲನೇದಾಗಿ ಸನ್ಮಾನ್ಯ ಕೆಂಪಣ್ಣನವರು ರಾಜ್ಯದ ಹಿತದೃಷ್ಟಿಯಿಂದ ಒಂದು ಸಾರ್ವಜನಿಕವಾದಂಥ ಹೋರಾಟವನ್ನು ಕೈಗೆತ್ಕೊಂಡಿದ್ದಾರೆ. ಅವರು ಭಾಳ ಸ್ಪಷ್ಟವಾಗಿ ಮೊದಲಿನಿಂದ ಹೇಳ್ಕೊಂಬಂದಿದ್ದಾರೆ, ಪ್ರತಿಪಾದನೆ ಮಾಡ್ಕೊಂಬಂದಿದ್ದಾರೆ. ನಮ್ಮ ಆರೋಪಗಳು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. BJPನೂ ಇದ್ದಾರೆ, ಕಾಂಗ್ರೆಸ್ಸು ಇದ್ದಾರೆ, JDS ಇದ್ದಾರೆ ಅನ್ನೋ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ತಾವು ಈಗ ಕೆಲವು ಅಂಕಿಅಂಶನ ಮುನ್ರತ್ನವ್ರಿಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿದ್ರಿ. ಸ್ವಾಭಾವಿಕವಾಗಿ ಇವತ್ತು ಬೆಂಗಳೂರಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಮತ್ತೊಂದು ಇವೆಲ್ಲ ಕಾರಣಕ್ಕೆ ಪ್ರಾಪರ್ಟಿ ವ್ಯಾಲ್ಯೂ ಜಂಪ್ ಆಗಿರ್ತಕ್ಕಂಥದ್ದು, ಆಸ್ತಿ ಜಂಪ್ 5 ವರ್ಷದಲ್ಲಿ ಇಟ್ ಈಸ್ ನ್ಯಾಚುರಲ್. ಆದರೆ ನಾನು ಮುನ್ರತ್ನವ್ರ ಬಗ್ಗೆ ನನಗೇನು ಒಂದು ಸರಿ ಕಾಣಿಸ್ಲಿಲ್ಲ ಅಂದರೆ, ಅವರು ಒಂದು ಸಾರ್ವಜನಿಕ ಜೀವನದಲ್ಲಿದ್ದಾರೆ, ಒಬ್ಬ ಗುತ್ತಿಗೆದಾರರಾಗಿ ಅವರ ವೃತ್ತಿ ಜೀವನವನ್ನು ಕೆಲಸ ಪ್ರಾರಂಭ ಮಾಡಿದ್ರು. ಆಮೇಲೆ ರಾಜಕಾರಣಿ ಆದರು, ಕಾರ್ಪೊರೇಟರ್ ಆದರು, MLA ಆದರು, ಮಂತ್ರಿ ಆದರು, ಎಲ್ಲ ಸರಿ. ಈ ಥರದ್ದು ಸಾರ್ವಜನಿಕ ಟೀಕೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ವ್ಯಕ್ತಿಗತವಾಗಿ ತಗೋಬಾರ್ದು. ಮೊದಲನೇದು ಎಲ್ಲೋ ಒಂದು ಕಡೆ ಅವರು ಮಾನನಷ್ಟ ಮೊಕದ್ದಮೆ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಬಾರ್ದಾಗಿತ್ತು. ಯಾಕೆಂದರೆ ಜನನ ಎಚ್ಚರಿಸುವಂಥ ನಿಟ್ಟಿನಲ್ಲಿ ಅವರೊಂದು ಸಾರ್ವಜನಿಕವಾಗಿ ಒಬ್ಬ ವಿಷಲ್ ಬೌಲರ್ ಆಗಿ ಕೆಂಪಣ್ಣವ್ರು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಅಷ್ಟೇ ಸ್ಪೋರ್ಟಿವ್ ಆಗಿ ರಿಸೀವ್ ಮಾಡಬೇಕಾಯ್ತು, ಬಿಟ್ಟರೆ ಅದನ್ನು ವ್ಯಕ್ತಿಗತವಾಗಿ ತಗೋಬಾರ್ದಾಗಿತ್ತು. ರಮೇಶ್ ಸರ್, ಅದಕ್ಕೆ ಕೇಳಿದೆ ನಾನು, ಜೇನ್ಗೂಡು ಕಲ್ಲು ಹೊಡೆದ್ರ ಅಂತ ಸಚಿವರು ಎಲ್ಲ ಒಂದು ಕಡೆ ಅದು ತಪ್ಪು ಮಾಡಿದ್ದಾರೆ ಅನಿಸುತ್ತೆ. ಅವಶ್ಯಕತೆ ಇರಲಿಲ್ಲ. ಇವತ್ತು ನೋಡಿ, ಈಗ ಕೆಂಪಣ್ಣವರು ಆ ವಯಸ್ಸಲ್ಲಿ ಅವರೇನೋ ಒಂದು ಹೋರಾಟ ಮಾಡ್ತಾರೆ. ಅವರೇನು ಸಡನ್ನಾಗಿ ಬಂದಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಪಿಟಿಷನ್ ಕೊಟ್ಟರು. ಅದಾದಮೇಲೆ ಬೊಮ್ಮಾಯಿಯವರು ಕೊಟ್ಟರು. ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ 2-3 ಪಿಟಿಷನ್ ಕೊಟ್ಟರು. ಅದಾದಮೇಲೆ ಬಸವರಾಜ ಬೊಮ್ಮಾಯಿಯವ್ರನ್ನೇ ಭೇಟಿ ಮಾಡಿದ್ದಾರೆ. ಮತ್ತು ಇವ್ರಿಗೆ ಅನುಗುಣವಾಗಿ ಒಂದು ಸರ್ಕಾರ ಒಂದು ಆದೇಶವನ್ನು ಬಿಟ್ಟರು, ಮತ್ತು ಕೆಲವು ಬದಲಾವಣೆಗಳನ್ನು ಮಾಡಿದ್ರು.
ಈಗ ಮತ್ತೆ ಅವ್ರ ಮೇಲೆ ಡೆಫಮೇಷನ್ ಕೇಸ್ ಹಾಕೋದು ಈ ಮಟ್ಟಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಬಟ್ ಇವತ್ತೇನೇ ಇರಲಿ, ಇವತ್ತು ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಕರ್ನಾಟಕದ ಪಾಲಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಮತ್ತು ಈಗಾಗಲೇ ಒಬ್ಬ ಶಾಸಕರ ಆಡಿಯೋನ ಇವತ್ತು ಅವ್ರು ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ಈ ಥರದ ಕಪ್ಪು ಚುಕ್ಕೆ ಜಾಸ್ತಿ ಆದರೆ ಎಲ್ಲ ಜನರು ರಾಜಕಾರಣಿಗಳನ್ನ ಮತ್ತಷ್ಟು ಸಂಶಯದಿಂದ, ಮತ್ತಷ್ಟು ಅನುಮಾನದಿಂದ, ಮತ್ತಷ್ಟು ಅಸಡ್ಡೆಯಿಂದ ನೋಡುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಹುತೇಕ ಇಂಥ ನಿರ್ಮಾಣಕ್ಕೆ ಭಾರತೀಯ ಜನತಾ ಪಕ್ಷದ ಸಚಿವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಭಾವನೆ ಇದೆ. ನಟರಾಜ್ ಶರ್ಮಾ ಅವರೇ ನಮಸ್ಕಾರ. ನಿಖಿಲ್ ಮಾತಾಡ್ತೀನಿ, ನಾನು ಧ್ವನಿ ಕೇಳ್ತಿದ್ದೆ ಅಂತ ಭಾವಿಸ್ತೀನಿ. ಬಂದೆ ನಿಮ್ಮ ಹತ್ರ ಒಂದು ನಿಮಿಷದಲ್ಲಿ ಮಾತಾಡ್ತೀನಿ. ಮೋಹನ್ ಅವರೇ, ಇವತ್ತು ಸರ್ಕಾರಕ್ಕೆ ನೀವು ಏನೇ ಮೋದಿ ಫ್ಯಾಕ್ಟ್ರಿ ತಗೊಂಬನ್ನಿಯಪ್ಪ, ಈ ಫ್ಯಾಕ್ಟ್ರಿ ಇದೆಯಲ್ಲ ಕೆಂಪಣ್ಣ ಫ್ಯಾಕ್ಟ್ರು, ಇದನ್ನ ಹೆಂಗೆ ನೀವು ನೀಗಿಸೋದು? ಮೋದಿ ಏನೇ ಮಾಡ್ಬೋದು, ಮೋದಿ ಒಳ್ಳೆ ಮನುಷ್ಯ ಅಂತ ಬೇಕಾದ್ರೆ ಕೆಂಪಣ್ಣನು ಹೇಳ್ಬಿಡ್ತಾರೆ ಅನ್ಕೊಳ್ಳಿ ಒಂದು ನಿಮಿಷ. ಆದರೆ ಸ್ಥಳೀಯ ನಾಯಕರು, ಸ್ಥಳೀಯ ನಾಯಕತ್ವ ಎಷ್ಟು ಜನ ಎಷ್ಟು ದಿನ ಮೋದಿಯವ್ರ ಮುಖ ನೋಡಿ ಓಟ್ ಹಾಕ್ಬೇಕು? ನೋಡಿ ನಿಖಿಲ್, ಇದು 3ನೇ ಸಲ ಇವರು ಈ ತರ ಆರೋಪ ಮಾಡ್ತಾ ಇರೋದು. ಆರೋಪ ಉಳಿದಿಲ್ಲ ಮೋಹನ್, ಅದೇ ದಾಖಲೆಗೆ ಬರ್ತೀನಿ ನಾನು. ಇದೇ ಕೆಂಪಣ್ಣ ಅವ್ರ ಮೇಲೆ ಇವ್ರು ಅಲಿಗೇಷನ್ ಮಾಡಿ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಾಗ 28 ಜೂನ್ 2022ಗೆ ಕೇಂದ್ರದಿಂದ ಒಂದು ತಂಡ ಬಂದು ಕೇಳಿದಾಗ ಇವ್ರು ಯಾವ ದಾಖಲೆನೂ ಕೊಡಲ್ಲ, ಯಾವ ಇನ್ಫಾರ್ಮೇಶನ್ ಕೊಡಲ್ಲ. ಅದು ಫಸ್ಟ್ ಪಾಯಿಂಟ್. ಅದಾದ ಮೇಲೆ ಮುನಿರತ್ನ ಅವ್ರು ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದಾಗ ಕೋರ್ಟ್ ಕರೆದಾಗ್ಲೂ ಇವ್ರು ಬರಲ್ಲ, ಅಲ್ಲೂ ಏನೂ ಹೇಳೋದಿಲ್ಲ. ಅದಾದ್ಮೇಲೆ ನಾನ್ ಬೇಲಬಲ್ ವಾರೆಂಟ್ ತಗೊಂಡು ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಇವರು ಅರೆಸ್ಟ್ ಆಗ್ತಾರೆ. ಅದಾಗ್ಲೂ ರಾತ್ರಿ ಇವರು ಬೇಲ್ ತಗೊಂಡು ಮತ್ತೆ ಈಚೆ ಬರ್ತಾರೆ. ಅಲ್ಲೆಲ್ಲೂ ಸಬ್ಮಿಟ್ ಮಾಡಲ್ಲ, ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಕೊಡಲ್ಲ, ಕೋರ್ಟ್ ಅಲ್ಲಿ ಏನೂ ಹೇಳಲ್ಲ. ವಿಶ್ವಾಸ ಇಲ್ಲ ರೀ ವಿಶ್ವಾಸ ಇಲ್ಲ. ಕೋರ್ಟ್ ಮೇಲೆ ವಿಶ್ವಾಸ ಇಲ್ವಾ? ಕೋರ್ಟ್ ಮೇಲೆ ವಿಶ್ವಾಸ ಇಲ್ವಾ? ಪೊಲೀಸ್ ವಿಶ್ವಾಸ ಇಲ್ವಾ? ಮೋಹನ್ ಅವರೇ, ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಸಹಕರಿಸೋದಿಲ್ಲ, ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಿಸಿ ಕೋರ್ಟ್ ಹೋಗಿ ತಾನೇ ಅವ್ರು ಬೇಲ್ ತಂದಿದ್ದು. ಇದು ಒನ್ ಮೋರ್, ಕೆಂಪಣ್ಣ ಅವರು ಸನ್ಮಾನ್ಯ ಕೆಂಪಣ್ಣರವ್ರು ಏನಲ್ಲ, ಅವರು ಸಹಾಯ ಮಾಡ್ತಿರೋದು ಕರ್ನಾಟಕ ಜನತೆಗಲ್ಲ, ಕಾಂಗ್ರೆಸ್ ಪಕ್ಷಕ್ಕಷ್ಟೇ. ಏನೂ ವಿಷಯ ಪಕ್ಷ ಕೇಳಿ ಒಂದ್ ನಿಮಿಷ ಸ್ಪೆಸಿಫಿಕ್ ಆಗಿ ಅವರು ಮುನಿರತ್ನ ಅವ್ರ ವಿಚಾರ ಹೇಳಿದ್ರು. ಮತ್ತೆ ಇವತ್ತು ತಿಪ್ಪಾರೆಡ್ಡಿ ಅವ್ರು ಯಾರ್ದೋ ಒಂದು ಆಡಿಯೋ ರಿಲೀಸ್ ಮಾಡಿ, ಹಾಗಾದ್ರೆ ಕಾಂಗ್ರೆಸ್ ಅವ್ರದ್ದು ಹೇಳ್ಬೇಕಿತ್ತು. ಕಾಂಗ್ರೆಸ್ ನಾಯಕರು ಯಾರ್ದು ಆಡಿಯೋ ಅಲ್ಲ, ಕಾಂಗ್ರೆಸ್ ನಾಯಕರು ಅಲ್ಲಪ್ಪ, ಪಕ್ಷಾತೀತ ಮಾತಾಡಿದ್ರೆ ಅಲ್ಲ, ಪಕ್ಷಾತೀತವಾಗಿ ಅವ್ರು ಮಾತಾಡಿದ್ರೆ ಕಾಂಗ್ರೆಸ್ ಅವ್ರ ಆಡಿಯೋ ರಿಲೀಸ್ ಮಾಡ್ಬೇಕಾಗಿತ್ತು. ಯಾಕೆ ಮಾಡಿಲ್ಲ? ಹಾಗಾದ್ರೆ ಕೇಳಿ ಇಲ್ಲಿ ನೋಡಿ, ಕಾಂಗ್ರೆಸ್ ಇದು ಅದರ ರಾಷ್ಟ್ರ ಮಟ್ಟದಿಂದಾನು ಅಷ್ಟೇ, ರಾಜ್ಯ ಮಟ್ಟದಲ್ಲೂ ಅಷ್ಟೇ ಇದೇ ರೀತಿ ಸುಳ್ಳುಗಳೇ ಹೇಳ್ಕೊಂಡ್ ಬಂದಿರೋದು. ಆ ರಫೇಲ್ ವಿಚಾರದಲ್ಲೂ ಇದೇ ತರ ಆಯ್ತಾ? ಎಲ್ಲಾ ಕಡೆ ರಾಹುಲ್ ಗಾಂಧಿ ಡೆಲ್ಲಿಲಿ ಒಂದು ಫಿಗರ್ ಹೇಳೋದು, ಬೆಂಗಳೂರಲ್ಲಿ 2,000 ಕೋಟಿ ಹೇಳೋದು, ಕಲ್ಕತ್ತಾಗ 5,000 ಕೋಟಿ ಹೇಳೋದು, ಹಿಂಗೆ ಬಾಯಿ ಬಂದಿದ್ದು ಹೇಳ್ಕೊಂಡ್ ಬರೋದು. ತಿರ್ಗಾ ಆಮೇಲೆ ಪೆಗಾಸಿಸ್ ಸ್ಪೈವೇರ್ ಬಗ್ಗೆ ಅಲ್ಲೂ ಹಿಂಗೆ ಆಯ್ತು, ಅಲ್ಲೂ ಏನೋ ಕೋರ್ಟ್ಗೆ ಹೋದ್ರು. ಆ CA ಬಗ್ಗೆ ಕೋರ್ಟ್ಗೆ ಹೋದ್ರು, ಅಲ್ಲೂ ಟುಸ್ಪಟಾಕಿ ಆಯ್ತು. ತಿರ್ಗಾ ಕರ್ನಾಟಕಕ್ಕೆ ಬನ್ನಿ, ಬಿಟ್ಕಾಯಿನ್ ವಿಚಾರ, ಬಿಟ್ಕಾಯಿನ್ ಅದು ಏನಪ್ಪ, ಏನಾರು ಒಂಚೂರಾದ್ರೆ ಕೊಡ್ರಿ ಅಂದ್ರೆ ಏನೂ ಇಲ್ಲ, ಅದು ಹಂಗೆ ಟುಸ್ಪಟಾಕಿ ಆಗೋಯ್ತು. ಈ 40% ವಿಚಾರದಲ್ಲೂ ಅಷ್ಟೇ. ಆಯ್ತು, ನೀವೇನಾರು ಒಂಚೂರು ಕೊಡ್ರಪ್ಪ, ಇವಾಗ ನಿಮ್ಮ ಮೇಲೆ ನಾನೇನೋ ಒಂದು ಅಲಿಗೇಷನ್ ಮಾಡ್ಬಿಡ್ತೀನಿ, ನೀವು ಸುಮ್ಮನೆ ಕೂತ್ಕೊಂಡಿರ್ತೀರಾ? ಏನಾರು ಒಂದು ತೋರಿಸ್ಬೇಕು ತಾನೆ, ಅಟ್ಲೀಸ್ಟ್ ಬೇಸಿಕ್. ಏನೂ ತೋರಿಸಿದ್ದಾರೆ ಮೋಹನ್, ಅದಕ್ಕೇನೆ ವಿಶೇಷತೆ ಯಾಕೆ ಪಡೆಯುತ್ತೆ ಅಂದ್ರೆ, ಕೇಂದ್ರದಿಂದ ತಂಡ ಬಂದಾಗ ಯಾಕೆ ಕೊಡ್ಲಿಲ್ಲ, ಪೊಲೀಸರಿಗೆ ಯಾಕೆ ಕೊಡ್ಲಿಲ್ಲ? ನಾ ಕೇಳ್ತಿರೋದು ಅದೇ ಪ್ರಶ್ನೆ. ಕೊಡ್ಲಿ, ಯಾಕೆ ಎದುರ್ಕೊಳ್ತಾ ಇದಾರೆ ಅವರು? ಆಯ್ತು, ಕೊಡ್ಲಿ ಅಂತ ಹೇಳ್ತಿದ್ರಲ್ಲ, ಏನ್ ಕೊಟ್ರೆ ಏನ್ ಆಗುತ್ತೆ ಅಂತ ನಟರಾಜ್ ಶರ್ಮಾ ಅವರು ಕೇಳೋಣ. ನಟರಾಜ್ ಶರ್ಮಾ ಅವರೇ, ವಾಟ್ ಈಸ್ ಅಕ್ಸೆಪ್ಟಬಲ್ ಅಡ್ಮಿಸಿಬಲ್ ಎವಿಡೆನ್ಸ್? ಈ ವಾಟ್ಸ್ಆಪ್ ಚಾಟ್ಗಳಿದೆಯಂತೆ ಅವ್ರ ಹತ್ರ, ಶಾಸಕರು ಸಚಿವರ ಜೊತೆ ಮಾಡಿರುವಂತ ವಾಟ್ಸ್ಆಪ್ ಚಾಟ್ಗಳು, ಇನ್ನ ಫೋನ್ನಲ್ಲಿ ಮಾತಾಡಿರುವಂತ ಆಡಿಯೋ ರೆಕಾರ್ಡಿಂಗ್ಗಳು, ಅದನ್ನ ಆಬ್ವಿಯಸ್ಲಿ ನಿಮಗೂ ಗೊತ್ತಿದೆ, ಚಾಲೆಂಜ್ ಮಾಡ್ಬೋದು, ಫೊರೆನ್ಸಿಕ್ ಕಳಿಸಿ ನನ್ನ ಧ್ವನಿ ಅಲ್ಲ, ಯಾರೋ ನನ್ನ ಧ್ವನಿ ಮಾಡ್ಕೊಂಡು ಮಾತಾಡಿದ್ದಾರೆ, ಇವೆಲ್ಲ ಇದೆ. ಆದರೆ ಈ ವಾಟ್ಸ್ಆಪ್ ಚಾಟು, ಆಡಿಯೋ ಕ್ಲಿಪ್ಪು, ಇಸ್ ದಟ್ ಎನಫ್ ಅಂತ ನಾನು ಕೇಳ್ತೀನಿ ನಟರಾಜ್ ಶರ್ಮಾ ಸರ್. ಖಂಡಿತ. ಈಗ ವಾಟ್ಸ್ಆಪ್ ಚಾಟ್ ಆಗಿರ್ಬೋದು ಅಥವಾ ಆಡಿಯೋ ಕ್ಲಿಪ್ಗಳಾಗಿರ್ಬೋದು, ಇಲ್ಲ ಇಬ್ಬರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆಗಳು ಏನು ನ್ಯಾಯಾಲಯದ ಮುಂದೆ ಸಲ್ಲಿಸಿದಾಗ ಅದ್ರ ಜೊತೆಲಿ ಒಂದು ಸರ್ಟಿಫಿಕೇಟ್ ಹಾಕ್ಬೇಕಾಗುತ್ತೆ. ಯಾವ ಮೊಬೈಲ್ ಇಂದ ಯಾವ ಮೊಬೈಲ್ಗೆ ಅದು ವರ್ಗಾವಣೆ ಆಗಿದೆ, ಯಾವ ಮೊಬೈಲ್ ಅಲ್ಲಿ ಮಾತಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು 65B ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಅದನ್ನ ಹಾಕ್ಬೇಕಾಗುತ್ತೆ. ಆಗ ಅದು ಕೋರ್ಟ್ ಅಲ್ಲಿ ಅಡ್ಮಿಸಬಲ್ ಬಿಫೋರ್ ದ ಕೋರ್ಟ್. ಅದನ್ನೇನು ನೀವು ಅಡ್ಮಿಸಬಲ್ ಅಲ್ಲ, ನೀವು ಇನ್ಕ್ಲೂಡಿಂಗ್ ವಾಟ್ಸ್ಆಪ್ ಚಾಟ್ ಹೇಳ್ತಿದ್ದೀರಿ, ವಾಟ್ಸ್ಆಪ್ ಚಾಟ್ ಕೂಡ ಅಡ್ಮಿಟ್ ಆಗುತ್ತೆ ಕೋರ್ಟ್ ಅಲ್ಲಿ, ಒಪ್ತಾರೆ ಕೋರ್ಟ್ 100%. ನೋಡಿ, ಹೈಕೋರ್ಟ್ ಆಫ್ ಮೆಡ್ರಾಸ್
ಒಂದು ಇದೇ ರೀತಿಯಲ್ಲಿ ಒಂದು 2018ರಲ್ಲಿ ವಾಟ್ಸ್ಆಪ್ ಚಾಟ್ಗಳು ಏನು ಗಂಡ ಹೆಂಡತಿ ಮಧ್ಯೆ ನಡೆದಿರ್ತಕ್ಕಂತ ವಾಟ್ಸ್ಆಪ್ ಚಾಟ್ಗಳನ್ನ ಅಡ್ಮಿಸಬಲ್ ಬಿಫೋರ್ ದ ಕೋರ್ಟ್ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಎಫ್ಐಆರ್ ಮಾಡಿದೆ. ಯಾಕೆ ಅಂತಂದ್ರೆ ಆ ಒಂದು ಕೇಸ್ ಒಂದು ನಿದರ್ಶನದಲ್ಲಿ ಗಂಡ ಹೆಂಡತಿ ಮಾತಾಡ್ಕೊಂತಾನೆ, ಗಂಡ ಒಂದು ಇದು ಬೇರೆ ಸಬ್ಜೆಕ್ಟ್ ಇರ್ಬೋದು, ಆಗ ಗಂಡ ಹೇಳ್ತಾನೆ ನೀನು ನಾನು ಬೆಳಗ್ಗೆ ಕೊಲೆ ಮಾಡ್ತೀನಿ, ನೀನು ಸಾಯಿಸಾಕ್ತೀನಿ ಅಂತ. ಆಗ ಬೆಳಿಗ್ಗೆ ಅವಳದು ಕೊಲೆ ಆಗಿರುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಆ ವಾಟ್ಸ್ಆಪ್ ಚಾಟ್ ಅಲ್ಲಿ ಇಬ್ರು ನಡುವೆ ನಡೆದಿರುತ್ತೆ ಸಂಭಾಷಣೆ, ಅದನ್ನ ಅಪೀಲ್ ಮಾಡುತ್ತೆ ಕೋರ್ಟ್, ಹೈಕೋರ್ಟ್. ಸೊ ಆ ಕಾರಣದಿಂದ ಆ ರೀತಿಯಾದಂತ ನಿದರ್ಶನಗಳು ಸುಮಾರಿದೆ. ಮತ್ತೆ ಈಗ ನೋಡಿ ನಾವು ಈಗ ಅಲ್ಲಿಗೆ ನಾನು ಇನ್ನೊಂದು ಕೇಳ್ತೀನಿ ಸರ್. ಈಗ ಒಂದು ಡಿಫೆಮೇಷನ್ ಕೇಸ್ ಇವ್ರ ಮೇಲಿದೆ, ಮಾನನಷ್ಟ ಮೊಕದ್ದಮೆ. ಆದ್ರೆ ಇವ್ರು ಈ ರೀತಿ ಸಸ್ಪೆನ್ಸ್ ಮಾಡ್ತಿದಾರಲ್ಲ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು, 30 ದಿವಸ ಕಾದ್ ನೋಡಿ ಇನ್ನೊಂದು ಮಾಡ್ತೀವಿ, ಅದ್ರ ಜೊತೆಗೆ ಬೇಡಿಕೆಗಳ ಪಟ್ಟಿ ಇಟ್ಬಿಟ್ರು. ಸಂಶಯ ಮೂಡೋದಕ್ಕೆ ಇದು ಆಸ್ಪದ ಮಾಡ್ಕೊಡ್ಲಿಲ್ವಾ ಅಂತ. ಯಾಕೆ ಸರ್? ದೇರ್ ಸೀಮ್ಸ್ ಟು ಬಿ ಅ ಕನ್ಸ್ಪಿರಸಿ. ಕುತಂತ್ರ ಯಾವ ರೀತಿ ಇದೆ ಅಂದ್ರೆ, ಇದೆ ಅಂತ ಹೇಳ್ತೀನಿ ಕೊಡಲ್ಲ, ನಾನ್ ಕೇಳ್ತೀನಿ ಅದನ್ನ ನೀನ್ ಕೊಡ್ಬೇಕು, ನೀನ್ ಕೊಟ್ಟಿಲ್ಲ ಅಂದ್ರೆ ನನ್ನ ಹತ್ರ ಏನಿದೆ ಅಂತ ಹೇಳಿದೀನಿ ಅದನ್ನ ನಾನ್ ಕೊಡ್ತೀನಿ, ನಾ ಕೊಡ್ಲಾ ನೀ ಕೊಡ್ತೀಯ ಅನ್ನೋ ಪ್ರಶ್ನೆ ಕೇಳ್ತಿದಾರಪ್ಪ ಇಲ್ಲಿ. ಇಸ್ ದಿಸ್ ನೋಡಿ ಸರ್, ಈಗ ಹೇಳಿ ಈಗ ನಿಖಿಲ್ ಅವರೇ, ಕೆಲವೊಂದರಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಕೂಡ ಜವಾಬ್ದಾರಿಯುತವಾಗಿ ನಡೆಸ್ಬೇಕಾಗತ್ತೆ. ಈ ರೀತಿಯಾದಂತ ಸರ್ಕಾರದ ಮೇಲೆ ಅಲಿಗೇಷನ್ಸ್ ಬಂದಾಗ ಪ್ರೈಮಾ ಫೇಸೆ ಇದು ಸತ್ಯನ ಅಲ್ವಾ ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಸರ್ಕಾರದ ಮೇಲೆ ಆದ್ಯ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ದಾಖಲೆಗಳನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ. ನಿಮ್ಮ ಮೇಲೆ ಒಂದು ಅಲಿಗೇಷನ್ ಬಂದಿದೆ, ಈ ರೀತಿಯಾದಂತ 40% ಬಂದಿದೆ ಅಂತ ಹೇಳಿದಾಗ ಯಾಕೆ ಕೆಂಪಣ್ಣ ಅವ್ರನ್ನೇ ಯಾಕೆ ಇನ್ವೆಸ್ಟಿಗೇಷನ್ ಒಳಪಡಿಸ್ಲಿಲ್ಲ? ಅಲ್ಲ, ಹಿ ಡಿಡ್ಂಟ್ ಕೋಆಪರೇಟ್ ಅಲ್ಲ ಸರ್. ಅವರು ಸಹಕಾರ ಕೊಡ್ಲಿಲ್ಲ ಅಂತ ಪ್ರಶ್ನೆ ಇರೋದು ಇಲ್ಲಿ ನೋಡಿ. ಬಿಜೆಪಿಯ ಮೋಹನ್ ವಿಶ್ವ ಅವ್ರು ಹೇಳ್ತಾರೆ ಕೇಂದ್ರದಿಂದಾನೇ ತಂಡ ಬಂತು. ಬಂದೆ ಸರ್, ಕೇಂದ್ರದಿಂದಾನೇ ತಂಡ ಬಂತು. ಇವ್ರು ಯಾವ ಪ್ರಧಾನಿಗೆ ಪತ್ರ ಬರೆದ್ರು ಆ ಪ್ರಧಾನಿ ಕಚೇರಿಯಿಂದಾನೇ ಒಂದು ತಂಡವನ್ನ ಕಳ್ಸಿದ್ರು. ಬಟ್ ಇವ್ರು ಅವ್ರಿಗೂ ಕೊಡ್ಲಿಲ್ಲ. 2022 ಅಂದ್ರೆ ಸರ್, ಸಂಶಯ ಅನ್ನೋದು ಒಂದು ಕಡೆ ಮಾತ್ರ ಉಳಿಯೋದಿಲ್ಲ ಅಂತ ಈ ತರ ಪರಿಸ್ಥಿತಿಗಳಲ್ಲಿ. ನ್ಯಾಯ ಮತ್ತೆ ನ್ಯಾಯಾಂಗದ ವ್ಯವಸ್ಥೆಯ ದೃಷ್ಟಿಯಿಂದ ಇದೆ. ಒಂದ್ ಮಾತು ಹೇಳ್ತೀನಿ. ಈಗ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ಬೇಕು ಅಂತಂದ್ರೆ, ನಾವು ಕೆಂಪಣ್ಣ ಅವ್ರನ್ನ ಪಕ್ಕಕ್ಕೆ ಬದಿಗಿಟ್ಟು ಮಾತಾಡ್ಬೇಕು ಅಂತಂದ್ರೆ, ನೋಡಿ, ಸಾಮಾನ್ಯ ಪ್ರಜೆಗೆ ಒಂದು ಕೇಂದ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಎರಡೂ ಕಡೆ ಒಂದೇ ಸರ್ಕಾರ ಇರುವಾಗ ಅವನಿಗೊಂದು ರೀತಿಯಾದಂತ ಭಯ ಇರುತ್ತೆ. ಒಂದು. ಎರಡನೇದು, ಕೆಂಪಣ್ಣ ಇರ್ತಕ್ಕಂಥ ಬಿಸ್ನೆಸ್ ಯಾವುದು? ಅವ್ರು ಇರ್ತಕ್ಕಂಥ ಬಿಸ್ನೆಸ್ ಒಂದು ರೀತಿಯಲ್ಲಿ ಕಾಂಟ್ರಾಕ್ಟ್ ಬಿಸ್ನೆಸ್ ಅಂತಂದ್ರೆ ನಿಮ್ಗೆ ಗೊತ್ತು, ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ತೆರೆದ ಕನ್ನಡಿ, ಅದ್ರಲ್ಲಿ ಏನ್ ಯಾರಿಗೂ ಮುಖ ಏನ್ ತೋರಿಸ್ಬೇಕಾಗಿಲ್ಲ ಯಾವ ರೀತಿ ಇರುತ್ತೆ ಅಂತ. ಅದ್ರಲ್ಲಿ ಎಷ್ಟೋ ರೀತಿಯಾದಂತ ಲೂಪ್ ಹೋಲ್ಸ್ ಅವರಲ್ಲಿ ಕಾಂಟ್ರಾಕ್ಟರ್ಗಳಲ್ಲಿ ಇರುತ್ತೆ. ಸೊ ಈ ರೀತಿಯಾದಂತ ಇದನ್ನ ಫಸ್ಟ್ ಇವ್ರು ಮಾಡ್ಬೇಕಾಗಿದ್ದು ಏನು ಅಂತಂದ್ರೆ, ನೋಡಿ, ಇವಾಗ FIR ಅನ್ನು ದಾಖಲಿಸ್ಕೊಳ್ಳಿಕ್ಕೆ ಇವ್ರಿಗೇನು ತೊಂದರೆ ಇಲ್ವಲ್ಲ? ಯಾಕೆ ಸರ್ಕಾರ FIR ಅನ್ನು ದಾಖಲಿಸ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡುತ್ತೆ? ನೋಡಿ, ಮೊದಲು ನಾನು ಇದನ್ನ ಈ ಸರ್ಕಾರ ಒಂದೇ ಅಲ್ಲ ಮಾಡ್ತಾ ಇರೋದು. ಹಿಂದೆ ಒಂದು ಸರ್ಕಾರನ ಕೂಡ ಇದೇ ಸಿದ್ದರಾಮಯ್ಯನವರು ಕೂಡ ಇದೇ ರೀತಿ ಮಾಡಿದ್ರು. ಅವ್ರ ಮೇಲೆ ಅರ್ಕಾವತಿ ಕೇಸ್ ಆರೋಪ ಬಂದಾಗ್ಲು ಮತ್ತು ಹುಬ್ಳೋಟ್ ವಾಚ್ ಆರೋಪ ಬಂದಾಗ್ಲೂ ಕೂಡ ACB ಅವರು ತನಿಖೆ ಯಾವ ರೀತಿಯಲ್ಲಿ ಮಾಡಿದ್ರು ಅಂದ್ರೆ, FIR ಅನ್ನ ದಾಖಲಿಸ್ಕೊಳ್ದಿರ 41A ನೋಟಿಸ್ ಕೊಟ್ಟು, FIR ಅನ್ನ ನೀವು ದಾಖಲಿಸ್ಕೊಳ್ದೇನೆ ನೀವು ಯಾವುದೇ ರೀತಿಯಾದಂತ ನೋಟಿಸ್ ಕೊಟ್ಟಾಗ ನನ್ನಂತ ಒಬ್ಬ ಕಂಪ್ಲೇಂಟ್ ದೂರದಾರನಿಗೆ ಯಾವ ರೀತಿಯಾದಂತ ಇದಿರುತ್ತೆ, ಸೆಕ್ಯೂರಿಟಿ ಇರುತ್ತೆ? ನಾನು ನಿಮ್ ಮುಂದೆ ಕೊಟ್ಟು ನಾಳೆ ದಿವಸ ನೀವು ಅಧಿಕಾರಿಗಳೇನು ಇವತ್ತೇನು ಎಲ್ಲಾ IPS ಅಧಿಕಾರಿಗಳು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಬಹಳ ಪಾರದರ್ಶಕತೆಯಿಂದ ನಡೆಸ್ತಾ ಇದೆಯಾ ಇನ್ವೆಸ್ಟಿಗೇಷನ್ ನ? ಸೊ ಈ ಒಂದು ಕ್ವಶನ್ ಉದ್ಭವ ಆಗೇ ಆಗುತ್ತೆ. ರೈಟ್. ಅಲ್ಲ, ಒಂದ್ ಕಡೆ ಬೇಡಿಕೆ ಕೂಡ ಇಟ್ಟಿದ್ದಾರೆ ರಮೇಶ್ ಬಾಬು ಅವರೇ. ಒಂದ್ ಕಡೆ ಬೇಡಿಕೆ ಇಟ್ಟಿದ್ದಾರೆ, ಇನ್ನೊಂದ್ ಕಡೆ ಹೇಳ್ತಾರೆ ನೀವು ಅದನ್ನ ಕೊಡ್ಬೇಕು ಅಂತ. ಈ ಕಡೆ ಹೇಳ್ತಾರೆ ನಾವು ಇದನ್ನ 30 ದಿವಸ ಆದ್ಮೇಲೆ ಬಿಡ್ತೀವಿ ಅಂತ. ನೀವು ಸರ್ಕಾರ ವಿಪಕ್ಷ ಅನ್ನೋದು ಬಿಟ್ಟುಬಿಡಿ ರಮೇಶ್ ಬಾಬು ಅವರೇ, ನಾಳೆ ನೀವು ಸರ್ಕಾರದಲ್ಲಿ ಬರುವಂತ ಸಾಧ್ಯತೆ ಇದೆ. ಕಾಂಟ್ರಾಕ್ಟರ್ಸ್ ನಿಮ್ಮನ್ನು ಕೂಡ ಗನ್ ಪಾಯಿಂಟ್ ಅಲ್ಲಿ ಹಿಡಿದ್ರೆ ಹೆಂಗೆ? ಅದು ಒಂದು ಭಾಗ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಅದ್ರ ಜೊತೆಗೆ. ಅವ್ರು ಹೇಳ್ತಾರೆ 4,000 ಕೋಟಿ PWD ಇಂದ ಬಿಲ್ಸ್ ಕ್ಲಿಯರ್ ಆಗಿಲ್ಲ, ವರ್ಕ್ ಡನ್ ಬಟ್ ಬಿಲ್ಸ್ ನಾಟ್ ಕ್ಲಿಯರ್. LOC ಅದು ಪ್ರಾಜೆಕ್ಟ್ ಶುರು ಆಗೋಕ್ಕೂ ಮುಂಚೆ ಏನು ಕೊಡ್ತಾರೆ, ಅದು 25,000 ಕೋಟಿದು ಇನ್ನೂ ಬಂದಿಲ್ಲ. ಇದನ್ನ ನಾವು ಆರ್ಥಿಕ ದಿವಾಳಿತನ ಅನ್ಕೋಬೇಕಾ, ಅದರಿಂದ ಬೇರೆ ಉದ್ದೇಶ ಇದೆ ರಮೇಶ್? ಇಲ್ಲ, ಒಂದು ನಾನು ನಟರಾಜ್ ಶರ್ಮಾ ಅವ್ರು ಹೇಳಿದ್ದು ಒಂದು ಪಾಯಿಂಟ್ ಕ್ಲಾರಿಫೈ ಮಾಡಿ ನಿಮ್ಮ ಪಾಯಿಂಟಿಗೆ ಬರ್ತೀನಿ. ಅವರು ಈ ಎಲೆಕ್ಟ್ರಾನಿಕ್ ಡಿವೈಸ್ಗೆ ಸಂಬಂಧಪಟ್ಟಂತೆ ನೀವು ಇಮೇಲ್ ಚಾಟ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅಥವಾ ಬೇರೆ ಥರದ್ದು ವಾಟ್ಸಪ್ ವಾಯ್ಸ್ ರೆಕಾರ್ಡ್ ಇರ್ಬೋದು, ಇವೆಲ್ಲ ಸೆಕ್ಷನ್ 65B ಅಡಿನಲ್ಲಿ ರೆಕಾರ್ಡ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅವಕಾಶ ಇದೆ. ಅದು ಆ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿ ಅಥವಾ ಪ್ರೈವೇಟ್ ಕಂಪ್ನಿ ಸ್ಟೇಜಲ್ಲಿ ಅವ್ರು ಎವಿಡೆನ್ಸ್ ಕೊಡಬೇಕಾದ್ರೆ ದೇರ್ ಇಸ್ ಎ ಪ್ರಾವಿಷನ್ ಟು ಸಬ್ಮಿಟ್ ಫಾರ್ ದ ಕೋರ್ಟ್.
ಅಲ್ಲಿ ನನ್ನ BJP ಮಿತ್ರರು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪು. ಯಾಕೆಂದರೆ ಜನಕ್ಕೆ ರಾಂಗ್ ಮೆಸೇಜ್ ಹೋಗಬಾರ್ದು. ಕೆಂಪಣ್ಣವ್ರದ್ದು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಆಫೀಸ್ ಇರ್ತಕ್ಕಂಥದ್ದು ಚಾಮರಾಜಪೇಟೆಯಲ್ಲಿ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಟೀಮ್ ಬಂತೋ ದಿರ್ ಇಸ್ ನೋ ರಿಟರ್ನ್ ಕಮ್ಯುನಿಕೇಷನ್. ಅವ್ರಿಗೆ ಅಧಿಕೃತವಾಗಿ ನಾವು ಬಂದಿದ್ದೀವಿ ಎನ್ಕ್ವೈರಿಗೆ ಕೊಡಿ ಅಂತೇಳಿ ದಿರ್ ಇಸ್ ನೋ ಪೀಸ್ ಆಫ್ ಪೇಪರ್. ಒಂದು ಪೇಪರ್ ಇವ್ರು ಕೊಡಲಿಲ್ಲ. ಬಂದರು ಹೇಳ್ಕೊಂಡು ನಾವು ಯಾಕೆ ನಂಬಬೇಕು? ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ನೀವು ಹೇಳ್ತಿರೋದು ಹಳೇದು ಸರ್. ನಾನು ಅದಾದ್ಮೇಲೆ ಲೇಟೆಸ್ಟ್ ಹೇಳಿದ್ದು ಒಂದು ನಿಮಿಷ 28 ಜೂನ್ದು ಇವ್ರು ಏನು ಮಾಡಿದ್ರು ಬಂದ್ರು ಲೇಟೆಸ್ಟ್ ಹೇಳಿದ್ದು. ಬಂದವರು ಮೀಡಿಯಾದವ್ರು ಹೊರಟೋರಲ್ಲಿ ಮೀಡಿಯಾದವ್ರು ಹೋಗ್ತಿದ್ದಂಗೆ ಇವರು ದೇ ಎಸ್ಕೇಪ್ಡ್. ಅವ್ರಿಗೇನು ಮಾಹಿತಿ ಕೊಡಲಿಲ್ಲ. ನಮ್ಮ ಮತ್ತೆ ಬರ್ತೀವಿ ಅಂತ ಹೊರಟೋರು. ಆಮೇಲೆ ದೇ ಹ್ಯಾವ್ ನಾಟ್ ಕಾಂಟ್ಯಾಕ್ಟೆಡ್. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನಟರಾಜ್ ಶರ್ಮಾ ಹೇಳಿದ ಒಂದು ಪಾಯಿಂಟ್ ಇದೆ. ಅವರು ಬೇಸಿಕಲಿ ಕಾಂಟ್ರಾಕ್ಟರ್ಸು. ಅವ್ರಿಗೆ ಅವ್ರ ಸೆಕ್ಯೂರಿಟಿನೂ ಮುಖ್ಯ ಆಗುತ್ತೆ. ಒಂದು ಹಣ ಆರ್ಥಿಕವಾಗಿ ತಗಲಾಕೊಂಡಿರ್ತಾರೆ, ಬಿಡಿಸ್ಕೊಳ್ಳೋಂಥದ್ದು ಒಂದು. ಎರಡನೇದು ಸರ್ಕಾರದಲ್ಲಿ ಏನು ನಡೀತಾ ಇದೆ ಅಂತೇಳಿ ಜನಕ್ಕೆ ತಿಳಿಸೋವಂಥದ್ದು ಒಂದು ಕಾರ್ಯಕ್ರಮ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರೇನು ನೇರವಾಗಿ ಎಲ್ಲ ಕಡೆ 40% ಅಂತ ಹೇಳಲಿಲ್ಲ. ನೀವು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಬೇರೆ, ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಬೇರೆ, ರೋಡ್ ಟೆಂಡರ್ ಶೂಡ್ನಲ್ಲಿ ಬೇರೆ, ಒಂದೊಂದರಲ್ಲಿ ಒಂದೊಂದು ಕಮಿಷನ್ ಇದೆ. ಇದನ್ನು ಪಿಟಿಷನ್ ಆಗಲೇ ಯಡಿಯೂರಪ್ಪರಿಗೂ ಕೊಟ್ಟಿದ್ದಾರೆ, ಬೊಮ್ಮಾಯಿಯವ್ರಿಗೂ ಕೊಟ್ಟಿದ್ದಾರೆ. ಅವ್ರೀಗ ಸಿದ್ದರಾಮಯ್ಯ ವಿಷಯನೂ ಕೋರ್ಟ್ ಮಾಡಿದ್ರು ACBಗೆ ಸಂಬಂಧಪಟ್ಟಂತೆ. ಇಲ್ಲಿ 2 FIR ಆದಾಗ ಸೂಮೋಟೋ ಮಾಡ್ಕೊಂಡು ಎನ್ಕ್ವೈರಿ ಸ್ಟಾರ್ಟ್ ಮಾಡೋಂಥದ್ದು, ಇಲ್ಲ ಕಂಪ್ಲೇಂಟ್ ಕೊಟ್ಟಾಗ NCR ಮಾಡ್ಕೊಂಡು, ಅಂದರೆ ಫಸ್ಟ್ ಡೈರೆಕ್ಟ್ FIR ಮಾಡಲ್ಲ, NCR ಮೇಲೆ ದೇರ್ ಇಸ್ ಎ ಪ್ರಾವಿಷನ್ ನೋಟಿಸ್ ಕೊಟ್ಟು ಅದ್ರ ಮೇಲೆ ಎನ್ಕ್ವೈರಿ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾವುದ್ಯಾವುದೋ ಪ್ರಕರಣದಲ್ಲಿ ಪೊಲೀಸ್ನವ್ರು ಸೂಮೋಟೋ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಕೆಂಪಣ್ಣವ್ರು ಕಂಪ್ಲೇಂಟ್ ಹಾಕಿ ನೀವು ಬಂದಿರೋ ಪೇಪರ್ ಕಟಿಂಗ್ಸ್ ಅವ್ರ ಸ್ಟೇಟ್ಮೆಂಟು ತಗೊಂಡು ಸೂಮೋಟೋ ಮಾಡ್ಕೊಳ್ಳಿ, ಉದ್ದೇಶ ತೋರಿಸಿ. ಎಸ್. ಇವತ್ತು ಅವರು ಒಬ್ಬ ಶಾಸಕರ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ಈಗ ಪೊಲೀಸ್ನವ್ರಿಗೆ ಒಂದು ಕಾಗ್ನಿಜಬಲ್ ಅಫೆನ್ಸ್ ಕಂಡು ಬರ್ತಾ ಇದೆ. ಸೂಮೋಟೋ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮನ್ನ ಯಾರು ತಡೆ ಹಿಡಿತಾ ಇದ್ದಾರೆ? ಇಲ್ಲಿ ಭಾರತೀಯ ಜನತಾ ಪಕ್ಷದವರು ಅವರ ಜವಾಬ್ದಾರಿಯಿಂದ ನುಣುಚ್ಕೋಬೇಕು. ಅವ್ರ ವಯಸ್ಸೇನು, ಕೆಂಪಣ್ಣವ್ರ ವಯಸ್ಸು, ಸುಮ್ಮನೆ ಅವ್ರ ಕಡೆ ಫಿಂಗರ್ ಪ್ರಿಂಟ್ ಮಾಡಿಬಿಟ್ಟು ಅವ್ನು ತೋರ್ಸೋಂಥದ್ದಲ್ಲ. ನಾನು ಅದಕ್ಕೆ ಹೇಳಿದ್ದು, ಎಲ್ಲೋ ಒಂದು ಕಡೆ ಮುನಿರತ್ನರವರು ತಾವು ಹೇಳ್ದಂಗೆ ಜೇನುಗೂಡು ಕಲ್ಲೊಡೋದು ಅನ್ನೋ ಪ್ರಶ್ನೆನೂ ಇದೆ. ಅಟ್ ದ ಸೇಮ್ ಟೈಮ್ ಯಾರು ಸಮಾಜದಲ್ಲಿ ಇಂತಹ ಕೆಲಸಗಳು ಮಾಡ್ತಾರೆ, ಅವ್ರು ಕೆಂಪಣ್ಣ ಮಾಡ್ತಾರೆ, XYZ, ಯಾರು ಜನರನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತಾರೆ, ಅವ್ರಿಗೆ ಸರ್ಕಾರಗಳೇ ಬೆಂಬಲವಾಗಿ ನಿಂತ್ಕೋಬೇಕು. ನೀವು ಸರ್ಕಾರಗಳೇ ಅವ್ರ ವಿರುದ್ಧ ನಿಂತ್ಕೊಂಡ್ಬಿಟ್ರೆ ಯಾರು ಬರ್ತಾರೆ? ನಿಂತಿರೋದೇ ಸರ್ಕಾರದ ವಿರುದ್ಧ, ಸರ್ಕಾರಕ್ಕೆ ಅವ್ರ ಪರ ನಿಲ್ಲೋ ಅಂದ್ರೆ ಅದು ಹೆಂಗೆ ಸಾಧ್ಯ? ಪ್ರಾಕ್ಟಿಕಲ್ ಅಲ್ಲ. ನೋ. ಇಲ್ಲಿ ಸರ್ಕಾರದ ಕರ್ತವ್ಯ ಏನು? ಈಗ ನೀವು ಪೊಲೀಸ್ ಸ್ಟೇಷನ್, ಪೊಲೀಸ್ ಇಲಾಖೆ ಅಂತ ಇದೆ ಅಂತ ಇಟ್ಕೊಳ್ಳಿ. ನಾನೇ ಹೋಗಿ ನಾಳೆ ಕಂಪ್ಲೇಂಟ್ ಕೊಡ್ತೀನಿ, ನನ್ನ ಪರವಾಗಿ ಕೇಸ್ ನಡೆಸೋದು ಯಾರು? ಸರ್ಕಾರನೇ. ಒನ್ಸ್ FIR ರಿಜಿಸ್ಟರ್ ಆಗ್ಬಿಟ್ರೆ ಯಾರು ಫಿರ್ಯಾದಿ ಇರ್ತಾನೆ, ಯಾರು ಕಂಪ್ಲೇಂಟ್ ಇರ್ತಾನೆ, ಅವನ ಪರವಾಗಿ ಎಂಟೈರ್ ಕೇಸ್ ನಡೆಸೋದು ಸರ್ಕಾರ. ರೈಟ್. ಹಾಗಾಗಿ ಇಲ್ಲಿ ಕೆಂಪಣ್ಣವ್ರ ಪರವಾಗಿ ನಿಂತ್ಕೋಬೇಕಾಗಿದ್ದು ಸರ್ಕಾರ. ನಿಮಗೆ ಗಿಲ್ಟಿ ಇರೋದ್ರಿಂದ ನೀವು ಅವ್ನ ಕೆಂಪಣ್ಣವ್ರ ದೂಷಣೆ ಮಾಡ್ಕೊಂಡು ದಾಖಲೆ ಕೊಡಿ. ಸಮಯ ಬಹಳ ಕಮ್ಮಿ ಇದೆ. ಪ್ರತಾಪ್ ಅವರೇ, ವೆರಿ ಕ್ವಿಕ್ಲಿ ಪ್ಲೀಸ್. ಇಲ್ಲಿ ಈಗ ಕೆಂಪಣ್ಣವ್ರ ಬಗ್ಗೆ ಕೇಳ್ತಾರೆ, ಯಾಕೆ ಕೇಳ್ತಾಯಿಲ್ಲ, ಯಾಕೆ ಹೆದರ್ತೀರ ಅಂತ. ನೋಡಿ, ಈಗ ಏನಾಗ್ತಿದೆ ಅಂದರೆ ಇಲ್ಲಿ ಕಳ್ಳನೂ ಅವನೇ, ಪೊಲೀಸು ಅವರೇ, ಅಪರಾಧಿನೂ ಅವನೇ, ವಿಚಾರಣೆ ಮಾಡೋರು ಅವರೇ. ಈಗ ಪೊಲೀಸ್ ವಿಚಾರಣೆ ಮಾಡ್ತಾರೆ, ಪೊಲೀಸ್ ಯಾರು ಕೆಳಗಿದ್ದಾರೆ? ಇವ್ರದೇ ಸರ್ಕಾರದ ಕೆಳಗಡೆ ಇದ್ದಾರೆ, ಅವ್ರು ಹೇಳ್ದಂಗೆ ಮಾಡಬೇಕು. ಸೊ ಹಾಗಾಗಿ ಅವ್ರಿಗೆ ಭಯ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಈಗ ಹಿಂದೆ ಒಂದು ವ್ಯವಸ್ಥೆ ಇತ್ತು, ಒಂದು ಅಟ್ಲೀಸ್ಟ್ ಒಂದು ನಮ್ಮಲ್ಲಿ ಒಂದು ಲೋಕಾಯುಕ್ತ ಇತ್ತು. ಈಗ ಇದೆಯಲ್ಲ ಮತ್ತೆ ಇದೆ, ಏನು ಇದೆಯಲ್ಲ ಲೋಕಾಯುಕ್ತ? ಎಲ್ಲಿ ಅದಕ್ಕೆ ಶಕ್ತಿ ತುಂಬಬೇಕಲ್ಲ? ಶಕ್ತಿ ಯಾಕೆ ತುಂಬಲ್ಲ? ಆಗಿದೆ. ಹಿಂದಿನ ಸರ್ಕಾರ ಹಿಂದೆ ಏನ್ ಮಾಡಿದ್ರು? ತಮ್ಮನ್ನು ತಾವು ಸೇಫ್ ಮಾಡ್ಕೊಳಕ್ ಹೋಗಿ ಒಂದು 2 ಕೇಸ್ ಹೋದ ತಕ್ಷಣ ಲೋಕಾಯುಕ್ತ ಮುಗ್ಸಾಕ್ಬಿಟ್ರು. ಯಾರು ಮುಗಿಸಿ? ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಆಯ್ತಾ? ಆ ನಂತರ ಏನಾಯ್ತು? ಪ್ರಣಾಳಿಕೆನಲ್ಲಿ ಹೇಳಿದ್ರು, ಬಂದ್ 24 ಗಂಟೆನಲ್ಲಿ ACB ಡಮಾರ್, ಲೋಕಾಯುಕ್ತ ಮತ್ತೆ ಅಂತ ಹೇಳಿದ್ರು. ಬಟ್ ಒಂದಷ್ಟು ವರ್ಷ ಆಯ್ತು, ಕರ್ನಾಟಕ ಹೈಕೋರ್ಟ್ ಜಸ್ಟಿಸ್ ಸಂದೇಶ್ ಕೃಪೆ ಆಗಿದೆ. ಆಯ್ತಾ? ಈಗ ನಂತರ ಮತ್ತೆ ಈಗ ಇವರು 3 ವರ್ಷದಿಂದ ಇದಾರೆ. 3 ವರ್ಷದಿಂದ ಏನಾಗಲ್ಲ, ಕೋರ್ಟ್ ಮಧ್ಯಪ್ರವೇಶಿಸಿ ಯಾವಾಗ ACBನ ವಜಾ ಮಾಡಿ ಲೋಕಾಯುಕ್ತ ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ಅದೊಂದು ಕಾಟಾಚಾರಕ್ಕಾಗಿ, ಮುಗಿಸ್ಬಿಡ್ತೀನಿ ಸರ್, ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ಕಾಟಾಚಾರಕ್ಕಾಗಿ ಲೋಕಾಯುಕ್ತಕ್ಕೆ ಮತ್ತೆ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಯಾಕೆ ಶಕ್ತಿ ತುಂಬಿಲ್ಲ? ಕಳೆದ ಬಾರಿ ಹಂಗೆ ಮತ್ತೇನಾರು ಲೈನಾಗಿ ಜೈಲಿಗೆ ಹೋಗ್ಬಿಟ್ರೆ ಹೇಳಿದಿರಿ. ಬಟ್ ಏನ್ ಗೊತ್ತಾ, ಸಂದೇಶ್ ಅವರು ACBನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ಚರ್ಚೆ ಮತ್ತೆ ಶುರು ಆಗಿದ್ದು. ನಟರಾಜ್ ಶರ್ಮಾ ಅವರ ಕರೆಕ್ಟ್ ಇದೆಯಾ? ಅವರು ACB ಟಾಪ್ ಟು ಬಾಟಮ್ ಎಲ್ಲರೂ ಪ್ರಶ್ನೆ ಮಾಡಿದ್ರು, ಇನ್ಕ್ಲೂಡಿಂಗ್ IPS ಅವತ್ತು ಇದ್ದಿದ್ದಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅವರು. ಪ್ಲೀಸ್ 30 ಸೆಕೆಂಡ್ಸ್ ಮೋಹನ್ ಅವರೇ, ಪ್ಲೀಸ್. JDS ಅವರು ಇಷ್ಟೆಲ್ಲ ಹೇಳಿದ್ರು. ಇದೇ 2018 ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ರು. 13 ತಿಂಗಳಲ್ಲಿ ಇವ್ರು ಏನ್ ಮಾಡೋ ಲೋಕಾಯುಕ್ತ, ಇವ್ರು ಏನೂ ಮಾಡಲಿಲ್ಲ. ಕೊನೆ ಕೇಳಿ 13 ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ಎಷ್ಟು ಹುಷಾರು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಎಷ್ಟು ಹುಷಾರು ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಕೂತ್ಕೊಂಡ್ರೆ ನನ್ನ ಕಮಿಷನ್ ತಗೊಳಕ್ ಆಗಲ್ಲ ಅಂತ 11 ತಿಂಗಳು ವೆಸ್ಟರ್ನ್ ರೂಮ್ ಮಾಡಾಕ್ಬಿಟ್ರು ಅತ್ಲಾಗೆ.
ಅದು ದೊಡ್ಡದಲ್ಲ ಕುಮಾರಸ್ವಾಮಿ ಅಲ್ಲ, ಅವ್ರದ್ದು. ಯಾವ ವಿಧಾನಸೌಧ ಚೌಕಟ್ಟಲ್ಲಿ ಏನೇ ಇಲ್ಲ. ಎಷ್ಟೆಲ್ಲ ರೂಮ್ ಮಾಡ್ಕೊಂಡ್ಬಿಟ್ರು, ಎಷ್ಟೆಷ್ಟು ಲೂಟಿ ಹೊಡೆದ್ರು, ಎಷ್ಟೆಷ್ಟು ಹೊಡೆದ್ರು ಅವ್ರಿಗೆ ಗೊತ್ತು. ಅಲ್ಲ ನೋಡಿ, ಈ ಭ್ರಷ್ಟಾಚಾರ ವಿಷಯ ಬಂದಾಗ ವೀಕ್ಷಕರು ಭ್ರಷ್ಟಾಚಾರ ಎಲ್ಲ ಮಾತಾಡ್ತಾರಲ್ಲ ಜೆಡಿಎಸ್ ಆಯ್ತಾ, ಜೆಡಿಎಸ್ ಭ್ರಷ್ಟಾಚಾರ ಅಂತ ಮಾತಾಡ್ತಾರೆ. ಇವ್ರ ಕಡ್ಲೆಪುರಿ ತಿಂತಾರೋ ಇಲ್ಲ ಏನಾರೋ ಇದ್ ಮಾಡ್ತಾರೋ, 3 ವರ್ಷದಿಂದ ಇವರೇ ಇದಾರೆ ಕೇಂದ್ರದಲ್ಲಿ, 8 ವರ್ಷ 9 ವರ್ಷದಿಂದ ಇದ್ದಾರೆ. ಕುಮಾರಸ್ವಾಮಿ 2018 ಅಫಿಡವಿಟ್ ಅಲ್ಲಿ ಡಿಕ್ಲೇರ್ ಮಾಡಿರೋದು 167 ಕೋಟಿ, ಅನಿತಾ ಕುಮಾರಸ್ವಾಮಿ ಅವರು ಡಿಕ್ಲೇರ್ ಮಾಡಿರೋದು 170 ಕೋಟಿ, ನಿಖಿಲ್ ಕುಮಾರಸ್ವಾಮಿ ಅವರು 2019 ಚುನಾವಣೆ ಡಿಕ್ಲೇರ್ ಮಾಡಿ 75 ಕೋಟಿ, 3 ಜನ ಸೇರಿ ಡಿಕ್ಲೇರ್ ಮಾಡಿರೋದು 408 ಕೋಟಿ. 5 ವರ್ಷದಲ್ಲಿ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು 200 ಕೋಟಿ ಹೋಗಿರುತ್ತಲ್ಲಿ. ಇವರು ರೈತರ ಮಕ್ಕಳು ಬಡವರು ಬಂದು ಸಮಯ ಇಲ್ಲ ನನ್ನ ಹತ್ರ, ದಯವಿಟ್ಟು ಕ್ಷಮಿಸ್ಬಿಡಿ. ಮೈ ಪರ್ಸ್ಕೊಂಡ ಅಲ್ಲ, ಯಾರು ಪರ್ಚ್ಕೊಂತಾರೆ ಗೊತ್ತಾಗ್ತದೆ ಇನ್ ಕೆಲವೇ ತಿಂಗಳಲ್ಲಿ. ಸಮಯ ಇರೋದು ಅಷ್ಟೇ ನನ್ನ ಹತ್ರ. ರಮೇಶ್ ಬಾಬು ಅವರೇ ಧನ್ಯವಾದ, ನಟರಾಜ್ ಶರ್ಮಾ ಅವರೇ ಧನ್ಯವಾದ, ಪ್ರತಾಪ್ ಕಣಗಾಲ್ ಅವರೇ ಧನ್ಯವಾದ, ಮೋಹನ್ ವಿಶ್ವ ಅವರೇ ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪು